ಸಂಸ್ಕಾರವು ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಬಿಚ್ಚಿದ ಈ ಕತ್ತಿಗೆ ಹೊರಗೆಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಎದೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀವ್ ಕಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀವ್ ಕಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಗಣಪತಿಯಲ್ಲಿ ಬೇಡಿಕೊಳ್ಳುತ್ತಾ, ಬಾಳಿನ ಬುದ್ಧಿಯಲ್ಲಿ ಪ್ರೀತಿಯ
ಹಬ್ಬು ಹೊರಡಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆ, ಸಂಜೀವಿನಿ ಕರ್ನಾಟಕ ರಾಜ್ಯ, ಗ್ರಾಮೀಣ ಜೀವನೋಪಾಯ ಸಂವರ್ಗ ಸಂಸ್ಥೆ, ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು, ತಾಲೂಕು ಪಂಚಾಯಿತಿ ನರಸಿಂಹರಾಜಪುರ, ಗ್ರಾಮ ಪಂಚಾಯಿತಿ ಬನ್ನೂರು. ಇಂದು ಪ್ರಕೃತಿಯ ಮಡಿಲಲ್ಲಿರುವ ನಮ್ಮ ಬನ್ನೂರು ಸಂಜೀವಿನಿ ಒಕ್ಕೂಟದಲ್ಲಿ ಈ ದಿನ ಒಂದು ವಿಶೇಷವಾದ ದಿನ. ಸಮಗ್ರ ವರ್ಷದ ಸಾರ್ಥಕತೆಯನ್ನು ಸ್ಮರಿಸುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 3ನೇ ವಾರ್ಷಿಕೋತ್ಸವದ ದಿನ. ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮಕ್ಕೆ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವಕತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನ ಹೊಂದಿದೆ. ಈ ನಾಡಿನಲ್ಲಿ ಎಲ್ಲಾ ಶುಭಗಳೆಯ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಒಂದು ಶುಭಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇನೆ. ಆದ್ದರಿಂದ ತನ್ನ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಒಕ್ಕೂಟದ CRP ಸದಸ್ಯರು. ಈ ನಮ್ಮದೊಂದು ಬೇಡಿಕೆಯ ನುಡಿ, ಈ ಚಿಗುರೆಲೆಗಳನ್ನ ಕಾಪಾಡಿ ಮುನ್ನಡೆಸುವ ನುಡಿ. ಒಳ್ಳೆಯ ಮಾರ್ಗದಲ್ಲಿ ನಡೆಸು, ಕೆಟ್ಟದ್ದನ್ನ ಅಳಿಸಿ, ಒಳ್ಳೆಯದನ್ನ ಉಳಿಸಿ, ಸದಾ ಎಲ್ಲರನ್ನೂ ನಿನ್ನ ಮಡಿಲಲ್ಲಿ ಬೆಳೆಸು ಎಂದು ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದುಕೊಟ್ಟ CRP ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನಗುವಿನ ಹೂಮಾಲೆ ಸುರಿಸುತ್ತಾ ಕುಣಿಯುವ ಕಾಲಿಗೆ ಗೆಜ್ಜೆ ಕಟ್ಟಿ, ಗಾನಕ್ಕೆ ತಕ್ಕಂತೆ ಹೆಜ್ಜೆ ಹಾಕಲು, ಭಾವಗಳಿಗೆ ಜೀವ ತುಂಬಲು ಸಜ್ಜಾಗಿರುವ ಈ ಪುಟ್ಟ ಪಾರಿಜಾತಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಬಣ್ಣ ಬಣ್ಣದ ಉಡುಗೆ ತೊಟ್ಟು ಮಿಂಚಿನಂತೆ ವೇದಿಕೆಯ ಮೇಲೆ ಮಿಂಚಲು ಸಿದ್ಧರಾಗಿರುವ ನಮ್ಮ ಬನ್ನೂರು ಸಂಜೀವಿನಿ ಒಕ್ಕೂಟದ ಸದಸ್ಯರು.
ಶೈನಿಂಗ್. ಅಂದರೆ ಕಲೆ ಎನ್ನುವುದು ಆತ್ಮದ ಭಾಷೆ ಬೆಳಗಲಿ. ನಿಮ್ಮ ಸುಂದರ ನೃತ್ಯದಿಂದ ಈ ಕಾರ್ಯಕ್ರಮದ ಪ್ರಾರಂಭಕ್ಕೆ ಕಳೆ ಬಂದಿದೆ. ಭಾಗವಹಿಸಿದ ಎಲ್ಲಾ ಪುಟ್ಟ ಕಲಾ ಪ್ರತಿಭೆಗಳಿಗೂ ಧನ್ಯವಾದಗಳು. ಅತಿಥಿ ಎಂದರೆ ದೇವರೆಂದು ಭಾವಿಸುವ ಸಂಸ್ಕೃತಿ ನಮ್ಮದು. ಸುಗಂಧ ಸೂಸುವ ಹೂ ಹೇಗೆ ತೋಟಕ್ಕೆ ಅಂದವೋ ಹಾಗೆ ಜ್ಞಾನವಂತ ಗಣ್ಯರ ಉಪಸ್ಥಿತಿ ನಮ್ಮ ವೇದಿಕೆಗೆ ಅಂದ. ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 3ನೇ ಮಹಿಳಾ ವಾರ್ಷಿಕೋತ್ಸವದ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾಗತವೇ ನಮ್ಮ ಸಂಸ್ಕೃತಿ, ಸ್ನೇಹವೇ ನಮ್ಮ ಶಕ್ತಿ. ಈ ವೇದಿಕೆ ನಿಮ್ಮ ಹೆಜ್ಜೆಗರುಗಳಿಂದ ಕಂಗೊಳಿಸಲಿ. ಈ ದಿನ ನಿಮ್ಮೆಲ್ಲರ ನೆನಪಾಗಿ ಉಳಿಯಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಒಕ್ಕೂಟದ ಯಶಸ್ಸನ್ನು ಇಮ್ಮಡಿಗೊಳಿಸಲು ನಮ್ಮ ಜೊತೆಗೆ ಸದಾ ಇದ್ದು ನಮ್ಮನ್ನು ಬೆಂಬಲಿಸುತ್ತಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ರೋಹಿಣಿ ಸತೀಶ್ DS, ಬನ್ನೂರು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು, ಇವರಿಗೆ ಎಲ್ಲರ ಪರವಾಗಿ ಹೂಗುಚ್ಛವನ್ನು ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಂ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ PD ರಾಜೇಗೌಡರು, ಅಧ್ಯಕ್ಷರು, ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಂಗಳೂರು, ಹಾಗೂ ಶಾಸಕರು, ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಇವರ ಧರ್ಮ ಪತ್ನಿಯವರಾದಂತಹ ಶ್ರೀಮತಿ ಪುಷ್ಪಾ ರಾಜೇಗೌಡರು ಇವರು ಆಗಮಿಸಿದ್ದು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಶ್ರೀಯುತ ಸಂತೋಷ್ ಸರ್, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೂಗುಚ್ಛ ನೀಡುವುದರ ಮೂಲಕ ಬಯಸುತ್ತಿದ್ದೇನೆ. ಹಾಗೆ ಡಾಕ್ಟರ್ ನೂರ್ಹುದಾ ಮೇಡಂ, ತಾಲೂಕು ದಂಡಾಧಿಕಾರಿಗಳು, ನರಸಿಂಹರಾಜಪುರ ತಾಲೂಕು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕುಮಾರಿ BC ಗೀತಾ ಮೇಡಂ, ಮಾಜಿ ಅಧ್ಯಕ್ಷರು, ಮಲೆನಾಡು ಅಭಿವೃದ್ಧಿ ಮಂಡಳಿ, ಇವರಿಗೂ ಸಹ, ಹಾಗೆ ಕುಮಾರಿ ಚಂದ್ರಮ್ಮ ಮೇಡಂ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು, ನರಸಿಂಹರಾಜಪುರ ತಾಲೂಕು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಶ್ರೀಮತಿ ಹೇಮಲತಾ ಪ್ರಭಾಕರ್ ಮೇಡಂ, ಬಕರ್ ಹುಕುಂ ಸಮಿತಿಯ ಸದಸ್ಯರು, ನರಸಿಂಹರಾಜಪುರ ತಾಲೂಕು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ವೀರೇಶ್ ಸರ್, ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನರಸಿಂಹರಾಜಪುರ, ಇವರಿಗೂ ಸಹ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಪಾಟೀಲ್ ಸರ್, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ನರಸಿಂಹರಾಜಪುರ, ಇವರಿಗೂ ಸಹ ಬನ್ನೂರು ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಹಾಗೂ ಸಂಜೀವಿನಿ ಒಕ್ಕೂಟದ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ, CRP-EP ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಎನ್ನಾರ್ಪುರ ತಾಲೂಕಿನ 14 ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಬನ್ನೂರು ಗ್ರಾಮ ಪಂಚಾಯಿತಿಯ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನರಸಿಂಹರಾಜಪುರ ತಾಲೂಕು
ತಾಲೂಕಿನ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರು, ಅಂಗನವಾಡಿ ವಲಯ ಮೇಲ್ವಿಚಾರಕರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕಿಯರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಬನ್ನೂರು ಸಂಜೀವಿನಿ ಒಕ್ಕೂಟದ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು ಹಾಗೂ ಬನ್ನೂರಿನ ಸಮಸ್ತ ಗ್ರಾಮಸ್ಥರು, ಸಾರ್ವಜನಿಕರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಆರಕ್ಷಕ ಇಲಾಖೆಯವರು ಹಾಗೂ ಆರೋಗ್ಯ ಇಲಾಖೆಯವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಸಹ ಒಕ್ಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಎಲ್ಲೆಡೆ ತಿಳಿಸುವ ಪತ್ರಕರ್ತರು, ಛಾಯಾಗ್ರಾಹಕರು ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಹೂಗಳ ಅರ್ಪಣೆ ಗೌರವದ ಸಂಕೇತವಾದರೆ ನುಡಿಗಳ ಅರ್ಪಣೆ ಪ್ರೀತಿಯ ಸಂಕೇತ. ಹಸ್ತಗಳಿಂದ ಪುಷ್ಪವನ್ನಿಟ್ಟು ತುಟಿಗಳಿಂದ ಸ್ವಾಗತ ಸವಿಜೇನನ್ನು ಸುರಿಸಿದ ಶ್ರೀಮತಿ ಶೈನಿ ಮೇಡಮ್ ಅವರಿಗೆ ಹಾಗೂ ಸಂಜೀವಿನಿ ಸಂಘದ ಎಲ್ಲ CRP ಮಹಿಳೆಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇಂದು ನಮ್ಮೆಲ್ಲರ ಪ್ರೀತಿಯ ಸಂಜೀವಿನಿ ಒಕ್ಕೂಟದ ಸದಸ್ಯರು ತಮ್ಮ ಕನಸಿನ ಧ್ಯೇಯ ಗೀತೆಯನ್ನು ಹಾಡಲು ಸಜ್ಜಾಗಿದ್ದಾರೆ. ಒಬ್ಬಂಟಿಯಾಗಿ ನಡೆದರೆ ಅದು ಕೇವಲ ಹೆಜ್ಜೆ ಗುರುತು, ಎಲ್ಲರೂ ಜೊತೆಯಾಗಿ ನಡೆದರೆ ಅದು ಹೊಸ ಇತಿಹಾಸದ ಹಾದಿ. ಈಗ ಸಂಜೀವಿನಿ ಒಕ್ಕೂಟದ ಎಲ್ಲ ಸದಸ್ಯರು ವೇದಿಕೆಯ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ನಿಮ್ಮ ಕನಸು, ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ, ನಿಮ್ಮ ಸಂಘಟಿತ ಶಕ್ತಿಯನ್ನು ಪ್ರತಿಬಿಂಬಿಸುವ ಧ್ಯೇಯ ಗೀತೆಯನ್ನು ಈಗ ಪ್ರಾರಂಭಿಸೋಣ. ನಾವು ಕಟ್ಟುತ್ತೇವ ಸಂಜೀವಿನಿ ಒಕ್ಕೂಟದ ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ನಾವು ಕಟ್ಟುತ್ತೇವ ಸಂಜೀವಿನಿ ಒಕ್ಕೂಟದ ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ದೂರದೃಷ್ಟಿಯ ಸಾಧನೆಗೆ ನಾವು ಹೆಜ್ಜೆ ಹಾಕುತ್ತೇವ, ದೂರದೃಷ್ಟಿಯ ಸಾಧನೆಗೆ ನಾವು ಹೆಜ್ಜೆ ಹಾಕುತ್ತೇವ. ಬರುವ ಕಷ್ಟಗಳ ಮೆಟ್ಟಿ ನಿಂತು ನಾವು ಮಾದರಿ ಮಹಿಳೆಯಾಗುತ್ತೇವ, ಮಾದರಿ ಮಹಿಳೆಯಾಗುತ್ತೇವ. ನಾವು ಕಟ್ಟುತ್ತೇವ ಸಂಜೀವಿನಿ ಒಕ್ಕೂಟದ ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಎಲ್ಲ ನಾರಿಯರ ಬದುಕು ಬೆಳಗಲು ಧೈರ್ಯ ತುಂಬುತ್ತೇವ, ಎಲ್ಲ ನಾರಿಯರ ಬದುಕು ಬೆಳಗಲು ಧೈರ್ಯ ತುಂಬುತ್ತೇವ. ಪ್ರತಿ ಮನೆಯಲ್ಲಿ ಸಂತೋಷದ ಹಣತೆ ಹಚ್ಚುತ್ತೇವ, ಕತ್ತಲೆ ದೂರ ಮಾಡುತ್ತೇವ, ಕತ್ತಲೆ ದೂರ ಮಾಡುತ್ತೇವ. ನಾವು ಕಟ್ಟುತ್ತೇವ ಸಂಜೀವಿನಿ ಒಕ್ಕೂಟದ ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಅದ್ಭುತವಾದ ಗೀತೆ. ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಅವರು ಮನಸ್ಸು ಮಾಡಿದರೆ ಆರ್ಥಿಕವಾಗಿ ಮಾನಸಿಕವಾಗಿ ಎಷ್ಟು ಎತ್ತರಕ್ಕೆ ಬೆಳೆಯಬಲ್ಲರು ಎಂಬುದಕ್ಕೆ ಈ ಸಂಘವೇ ಸಾಕ್ಷಿ. ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಮುಂದಾಗಿರುವ ಈ ಎಲ್ಲ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೆ ಅಭಿನಂದನೆಗಳು. ನಿಮ್ಮ ಈ ಒಗ್ಗಟ್ಟು ಹೀಗೆಯೇ ಮುಂದುವರೆಯಲಿ. ನಿಮ್ಮ ಆರ್ಥಿಕ ಸಬಲೀಕರಣವು ನೂರಾರು ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ. ಸಂಘಟನೆಯೇ ಶಕ್ತಿ, ಸಹಕಾರವೇ ಜೀವನದ ಪ್ರಗತಿ. ಎಲ್ಲಿ ಹೆಣ್ಣು ಮಕ್ಕಳು ಒಂದಾಗಿ ಹೆಜ್ಜೆ ಹಾಕುತ್ತಾರೋ ಅಲ್ಲಿ ಸಮೃದ್ಧಿಯ ನಂದದೀಪ ಸದಾ ಬೆಳಗುತ್ತಿರುತ್ತದೆ. ಇಂದು ನಮ್ಮ ಬನ್ನೂರು ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ 3ನೇ ವಾರ್ಷಿಕೋತ್ಸವ. ಈ ಸಂಭ್ರಮ ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ನಮ್ಮೆಲ್ಲರ ಶ್ರಮ, ಛಲ, ಸಾಂಘಿಕ ಯಶಸ್ಸಿನ ಪ್ರತಿಫಲ. ಒಂದು ಕೈ ಸೇರಿದರೆ ಕಾಯಕ, 1000 ಕೈಗಳು ಸೇರಿದರೆ ಅದೊಂದು ಸಾಮಾಜಿಕ ಕ್ರಾಂತಿ. ನಮ್ಮ ಸಂಜೀವಿನಿ ಒಕ್ಕೂಟ ಅಂತಹ ಕ್ರಾಂತಿಯ ದ್ಯೋತಕ. ಈಗ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಮಂಗಳಕರವಾದ ಅಡಿಕೆ ಹೊಂಬಾಳೆಯನ್ನ ಅರಳಿಸುವ ಮೂಲಕ ಈ ಸಮಾರಂಭಕ್ಕೆ ಚಾಲನೆ ನೀಡುವ ಸಮಯ. ಅಡಿಕೆ ಹೊಂಬಾಳೆಯು ಒಳಗಿರುವ ನೂರಾರು ಹೂಗಳನ್ನ ಅರಳಿಸಿ ಸಮೃದ್ಧಿಯನ್ನು ಸಾರುವಂತೆ ನಮ್ಮ ಈ ಒಕ್ಕೂಟದ ಮಹಿಳೆಯರೊಳಗಿನ ಸೂಕ್ತ ಪ್ರತಿಭೆ ಮತ್ತು ಶಕ್ತಿಯನ್ನ ಅರಳಿಸುತ್ತದೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಹಾಗೂ
ವೇದಿಕೆಯ ಮೇಲಿರುವ ಸಮಸ್ತ ಗಣ್ಯರೇ, ಈ ಹೊಂಬಾಳೆ ಅರಳುವಿಕೆಯೊಂದಿಗೆ ಆರಂಭವಾದ ಈ ಸಡಗರವು ಜ್ಞಾನದ ಸಂಕೇತವಾದ ಜ್ಯೋತಿಯ ಬೆಳಗುವಿಕೆಯೊಂದಿಗೆ ಮುಂದುವರಿಯಲಿ. ಓಡಿಸಿ ಆರ್ಥಿಕ ಸ್ವಾತಂತ್ರ್ಯದ ಬೆಳಕನ್ನು ನೀಡಲಿ ಎಂದು ಆಶಿಸುತ್ತಾ ಒಳ್ಳೆಯ ಕೆಲಸಕ್ಕೆ ಶುಭಾರಂಭ ಸಿಕ್ಕರೆ ಅರ್ಧ ಗೆದ್ದಂತೆ. ಇಂದು ನಮ್ಮ ಅತಿಥಿಗಳ ಹಸ್ತದಿಂದ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದ ಶುಭಾರಂಭ ಸಿಕ್ಕಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಂಜೀವಿನಿ ಒಕ್ಕೂಟದ ಸಂಘಟಿತ ಶಕ್ತಿಗೆ ತಮ್ಮ ಆಶೀರ್ವಾದದ ಹಸ್ತಗಳು ಜೊತೆಯಾಗಿರುವುದು ನಮ್ಮ ಭಾಗ್ಯ. ಪ್ರಾಸ್ತಾವಿಕ ನುಡಿ ಎಂದರೆ ಕಾರ್ಯಕ್ರಮದ ಅಡಿಪಾಯವಿದ್ದಂತೆ. ಮಾತಿನ ಆರಂಭ ಮುತ್ತಿನ ಹಾರದಂತಿರಲಿ. ಈ ಮಾತು ಇಡೀ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಲಿ. ಬೆಳಕಿಲ್ಲದೆ ದಾರಿ ಇಲ್ಲ, ಮುನ್ನುಡಿ ಇಲ್ಲದೆ ಕಾರ್ಯಕ್ರಮಕ್ಕೆ ಅರ್ಥವಿಲ್ಲ. ನಮ್ಮ ಈ ಒಕ್ಕೂಟವು ಸುಮಾರು 4 ವರ್ಷಗಳ ಹಿಂದೆ ಆರಂಭವಾದಾಗ ಅದು ಕೇವಲ ಒಂದು ಕನಸಾಗಿತ್ತು. ಹೀಗೆ ಒಂದು ಸ್ವಾವಲಂಬನೆಯ ಬದುಕುಗಳನ್ನು ಕಟ್ಟಿಕೊಂಡಿದ್ದೇವೆ. ನಮ್ಮೆಲ್ಲರ ಸಣ್ಣ ಉಳಿತಾಯ ಇಂದು ಬದುಕಿಗೆ ದೊಡ್ಡ ಆಸರೆಯಾಗಿದೆ. ನಮ್ಮ ಒಕ್ಕೂಟವು ಸಬಲೀಕರಣದ ಹಾದಿಯಲ್ಲಿ ಹೇಗೆ ಸಾಗಿ ಬಂದಿದೆ, ನಮ್ಮ ಸಾಧನೆಗಳೇನು, ಮುಂದಿನ ಹಾದಿ ಹೇಗಿರಬೇಕು ಎಂಬ ಸಂಕ್ಷಿಪ್ತ ಸಾಧನೆ ಬಗ್ಗೆ ನಮಗೆ ತಿಳಿಸಿಕೊಡಲು, ನಮ್ಮ ಒಕ್ಕೂಟದ ಹೆಮ್ಮೆಯ ಮಾತನಾಡಲು ನಾನು ಈಗ ವೇದಿಕೆಯ ಮೇಲೆ ಶ್ರೀಯುತ ಮನೀಶ್ ಸರ್, ಸಹಾಯಕ ನಿರ್ದೇಶಕರು MG ನರೇಗಾ, ತಾಲೂಕು ಪಂಚಾಯಿತಿ ನರಸಿಂಹ ಇವರನ್ನು ಪ್ರಾಸ್ತಾವಿಕ ನುಡಿಗಳಾಡಲು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಅಧ್ಯಕ್ಷರು ಮಹಿಳಾ ಆಯೋಗ ಅವರ ಅನುಮತಿಯನ್ನು ಕೋರ್ತಾ ಈ ಒಂದು ವೇದಿಕೆ ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಮುಖ್ಯ ಗುರಿ ಏನು ಅಂತ ಹೇಳಿದ್ರೆ, ಈಗ ಸಂಜೀವಿನಿ ಒಕ್ಕೂಟವನ್ನು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಪ್ರಾರಂಭಿಸಿದ್ದೇವೆ. ಆ ಒಂದು ಒಕ್ಕೂಟ ಸಮಾವೇಶನ ಮಾಡಿರುವಂಥದ್ದು ಇದೇ ಬನ್ನೂರು ಗ್ರಾಮ ಪಂಚಾಯತಿ ಒಕ್ಕೂಟ. ಜೊತೆಯಲ್ಲಿ ಟೋಟಲ್ ಇಲ್ಲಿ ಇರುವಂತಹ 1000 ಚಿಲ್ಲರೆ ಒಂದು ಕುಟುಂಬಗಳಲ್ಲಿ 315 ಸಂಘದ ಸದಸ್ಯರು, 315 ಜನ ಸಂಘದಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 28 ಸಂಘಗಳಲ್ಲಿ 315 ಮಹಿಳೆಯರು ಸಂಘದಲ್ಲಿ ಭಾಗಿಯಾಗಿದ್ದಾರೆ. 315 ಕುಟುಂಬ ಭಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿರುವಂಥದ್ದು ಚಿಕ್ಕ ಗ್ರಾಮ ಪಂಚಾಯತಿ ಮೇಡಮ್, ಒಂದು 2 ವಿಲೇಜ್ ಮಾತ್ರ ಇರುವಂಥದ್ದು. ಟೋಟಲ್ ಕುಟುಂಬ ಇರುವಂಥದ್ದು 1100 ಚಿಲ್ಲರೆ ಇರೋಣ. ಜೊತೆಯಲ್ಲಿ ಈ ಮಹಿಳೆಯರ ಸಂಬಂಧಪಟ್ಟ ಹಾಗೆ ನಾವುಗಳು ನಮ್ಮ ಸರ್ಕಾರದ ಏನೇ ಯೋಜನೆಗಳಿದ್ರು ನಾವು ಮಹಿಳೆಯರಿಗೆ ತಲುಪಿಸ್ಬೇಕು ಅಂತ ಹೇಳ್ತೀವಿ. ಅದು ಅವರಿಗೆ ಎಷ್ಟು ಹುಮ್ಮಸ್ಸಾಗಿ ಅವರು ಅದನ್ನ ತಗೊಳ್ತಾರೆ, ಸ್ವೀಕರಿಸ್ತಾರೆ ಅನ್ನೋದ್ರ ಮೇಲೆ ನಮ್ಮ ಸರ್ಕಾರದ ಯೋಜನೆಗಳು ರೂಪುಗೊಳ್ಳುತ್ತದೆ. ಅದಕ್ಕೆ ನಾವು ನರಸಿಂಹರಾಜಪುರಕ್ಕೆ ಏನು ಪ್ರಥಮವಾಗಿ ಸಿಗುವಂಥದ್ದೇ ಬನ್ನೂರು ಗ್ರಾಮ ಪಂಚಾಯತಿ. ಮೇಡಮ್ಗೂ ನಮ್ಮ ನರಸಿಂಹರಾಜಪುರ ತಾಲೂಕಿಗೆ, ಬನ್ನೂರಿಗೆ ಮೊದಲನೇದಾಗಿ ಆಗಮಿಸಿರುವಂತಹ ತಮಗೂ ಸಹ ತಾಲೂಕಿಗೆ ಸ್ವಾಗತಿಸ್ತಾ, ಈ ಒಂದು ಇಂಥ ಮಳೆ ನಡುವೆಯೂ ಸಹ ಮಧ್ಯಾಹ್ನದವರೆಗೆ ತುಂಬ ಬಿಸಿಲಿಂದ, ಆನಂತರದಲ್ಲಿ ವಿಪರೀತವಾದ ಮಳೆಯನ್ನು ಸಹ ತಡ್ಕೊಂಡು ಮೇಡಮ್ನವರ ಒಂದು ಆಗಮನಕ್ಕಾಗಿ ಕಾದು ಕೂತಿರುವಂಥ ಎಲ್ಲ ಮಹಿಳೆಯರನ್ನ ನಾನು ಮೊದಲನೇದಾಗಿ ಸ್ವಾಗತಿಸ್ತಾ ಮತ್ತು ಈ ವೇದಿಕೆ ಮೇಲೆ ಕೂತಿರುವ ಎಲ್ಲರನ್ನು ಸ್ವಾಗತಿಸ್ತಾ, ಈ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಹಾಗೂ SHG ಒಕ್ಕೂಟ, ನಮ್ದೇನು ಒಕ್ಕೂಟ ವ್ಯವಸ್ಥೆ ಇದೆ, ಒಕ್ಕೂಟಗಳಲ್ಲಿ ತುಂಬ ಹೃದಯಪೂರ್ವಕವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಏನು ಮಹಿಳಾ ದಿನಾಚರಣೆ ಅಂತ ನಾವು 1911ರಿಂದ
ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಮುಖ್ಯ ಉದ್ದೇಶಕ್ಕೂ ಮತ್ತು ಒಕ್ಕೂಟಕ್ಕೂ ತುಂಬಾ ಹತ್ತಿರವಾದ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವೀಗ ಮೊದಲನೇದು ಮಹಿಳಾ ದಿನಾಚರಣೆ ಯಾಕೆ ಆಚರಿಸಬೇಕು ಅಂತ ಹೇಳಿದ್ರೆ, ಇದು ಮಹಿಳೆಯರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ, ಸಾಂಸ್ಕೃತಿಕ ಇರ್ಬೋದು ಅಥವಾ ರಾಜಕೀಯ ಸಾಧನೆಗಳನ್ನ ಗೌರವಿಸುವ ಒಂದು ವೇದಿಕೆಯಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ನಾವು ಒಬ್ಬ ಮಹಿಳೆಯನ್ನ ಪೂಜಿಸ್ತೇವೆ, ಧಾರ್ಮಿಕವಾಗಿ ಪೂಜಿಸ್ತೇವೆ, ಹಾಗೂ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಅವ್ರನ್ನ ತೊಡಗಿಸ್ಕೊಳ್ತಿದ್ದಾರೆ, ಆರ್ಥಿಕವಾಗಿ ಅವ್ರು ಎಷ್ಟು ತೊಡಗಿಸ್ಕೊಳ್ತಿದ್ದಾರೆ ಅಥವಾ ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ತೊಡಗಿಸ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿ ಚರ್ಚೆ ಆಗ್ಬೇಕಾಗಿರುವಂತಹ ವಿಷಯಗಳು. ಮತ್ತು ಅದು ಇನ್ನು ಮುಂದಿನ ಮಟ್ಟದಲ್ಲಿ ನಮಗೆ ಅದರ ಸಂಪೂರ್ಣ ನಮ್ಮ ದೇಶದ ಅಭಿವೃದ್ಧಿ ಇರ್ಬೋದು, ಗ್ರಾಮ ಮಟ್ಟದ ಅಭಿವೃದ್ಧಿ ಇರ್ಬೋದು, ಅದು ಮಹಿಳೆಯರ ಭಾಗವಹಿಸುವಿಕೆ ಮೂಲಕವೇ ಆಗುವಂಥದ್ದು. ಕೇವಲ ನಾವು ಧಾರ್ಮಿಕವಾಗಿ ಅಥವಾ ಅವರಿಗೆ ಗೌರವ ಕೊಡೋದ್ರಿಂದ ಯಾವುದೇ ಸಾಧನೆಗಳು ಸಾಕಾಗೋದಿಲ್ಲ. ಅದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಆಗಬೇಕು ಅನ್ನೋದು ಈ ಒಕ್ಕೂಟ ವ್ಯವಸ್ಥೆಯ ಮೂಲ ಮಂತ್ರ. ಅದಕ್ಕೆ ತಕ್ಕಂತೆ ಬನ್ನೂರು ಗ್ರಾಮ ಪಂಚಾಯತಿಯವರು ತಮ್ಮ ಮಹಿಳೆಯರು ಎಲ್ಲರೂ ಸಹ ಮಹಿಳೆಯರಿಗೆ ಇಷ್ಟು ಮುಂಬರಲಿರುವ ಅವಕಾಶ ಅವರು ಹುಡುಕೊಳ್ಳೋ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿರುವಂತಹ ಕುಟುಂಬಗಳು ಸಹ ಸಹಕರಿಸ್ತಿದೆ. ಅವರಿಗೂ ಸಹ ಅವ್ರ ಕುಟುಂಬಸ್ಥರಿಗೂ ಸಹ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂತ ಹೇಳಿದ್ರೆ, ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಹಿಳೆಯರೇ ನಡೆಸ್ತಿರುವಂತಹ ಕುಟುಂಬಗಳನ್ನ ಒಂದು ಅವರ ಕುಟುಂಬದ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮ ಒಕ್ಕೂಟ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ, ನಮ್ಮ ಒಕ್ಕೂಟದ ತರಬೇತಿಗಳಲ್ಲಿ, ಸಂಘದ ತರಬೇತಿಗಳಲ್ಲಿ ಭಾಗವಹಿಸಿ ಆರ್ಥಿಕವಾಗಿ ಸಬಲೀಕರಣ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಆಯೋಜಿಸ್ಕೊಂತ ಬರ್ತಿರುವಂಥದ್ದು. ಹಾಗೆ ಇವತ್ತಿನ ದಿನ ಮೇಡಮ್ನವ್ರನ್ನ ಕರೆಸುವ ಮೂಲಕ ಈ ಒಂದು ಬನ್ನೂರಿಗೆ ಮತ್ತು ನಮ್ಮ ತಾಲೂಕಿಗೆ ಹೆಮ್ಮೆಯ ಒಂದು ಸ್ಥಿತಿಗೆ ತಲುಪಿಸಿರುವಂಥದ್ದು ಬನ್ನೂರಿನ ಸಂಜೀವಿನಿ ಒಕ್ಕೂಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಮೇಡಮ್ಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇಡೀ ಪರಿಸರವೇ ಸುಗಂಧಮಯವಾಗುತ್ತದೆ ಅಂತ ಅತ್ಯಂತ ಅರ್ಥಪೂರ್ಣವಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀಯುತ ಮನೀಶ್ ಸರ್ ಅವರಿಗೆ ಧನ್ಯವಾದಗಳು. ನೀವು ಹೇಳಿದಂತೆ ನಮ್ಮ ಒಕ್ಕೂಟದ ಪ್ರತಿಯೊಂದು ಯಶಸ್ಸಿನಲ್ಲೂ ಈ ನೆಲದ ಹೆಣ್ಣು ಮಕ್ಕಳ ಬೆವರ ಹನಿ ಇದೆ. ನಮ್ಮ ಸಾಧನೆಯ ಹಾದಿಯಲ್ಲಿ ಕನ್ನಡಿಯಂತೆ ಹಿಡಿದು ತೋರಿಸಿದ ನಿಮಗೆ ನಮ್ಮ ಒಕ್ಕೂಟದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಬನ್ನೂರು ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾದ 3ನೇ ಮಹಿಳಾ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ತಮಿಳುನಾಡಿನ ಚುನಾವಣಾ ಕಾರ್ಯನಿರ್ಮಿತ ನಾನು ಕನ್ಯಾಕುಮಾರಿಗೆ ತೆರಳುವುದರಿಂದ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿರುವುದು ನನಗೆ ವಿಷಾದಕರವಾಗಿದೆ. ಈ ಸಂದರ್ಭದಲ್ಲಿ ಗೌರವ ಅತಿಥಿಗಳಾಗಿ ಭಾಗವಹಿಸಿರುವ ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ವಿನಮ್ರತೆಯನ್ನು ಕ್ಷಮೆಯಾಚಿಸುತ್ತೇನೆ. ಹಾಗೆಯೇ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ರೋಹಿಣಿ ಸತೀಶ್ ಅವರಿಗೂ, ಎಲ್ಲ ಸದಸ್ಯರಿಗೂ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳಾ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳು. ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟವು ಮಹಿಳಾ ಸಬಲೀಕರಣದ ದಿಕ್ಕಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಿದೆ. ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರ ಸಂಘಟಿಸಿ ಅವರಿಗೆ ಆರ್ಥಿಕ ಸ್ವಾವಲಂಬನೆ, ಉದ್ಯೋಗಾವಕಾಶಗಳು, ಕೌಶಲ್ಯ ಅಭಿವೃದ್ಧಿ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುವಲ್ಲಿ ಈ ಒಕ್ಕೂಟದ ಸೇವೆ ಶ್ಲಾಘನೀಯವಾಗಿದೆ. ಗ್ರಾಮೀಣ ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು, ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಹಾಗೂ ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಪಡೆಯಲು ಸಂಜೀವಿನಿ ಯೋಜನೆಯಂತಹ ವೇದಿಕೆಗಳು ಅತ್ಯಂತ ಅಗತ್ಯವಾಗಿದೆ. ಸರ್ಕಾರದ ವಿವಿಧ ಯೋಜನೆಯನ್ನು ಮಹಿಳೆಯರಿಗೆ ತಲುಪಿಸುವಲ್ಲಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಹಾಗೂ ಸಮೂಹಬದ್ಧ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಂಜೀವಿನಿ ಒಕ್ಕೂಟವು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರ ಆತ್ಮವಿಶ್ವಾಸವನ್ನು ವೃದ್ಧಿಸಿ ಅವರು ಸ್ವತಂತ್ರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯವನ್ನು ರೂಪಿಸುವಲ್ಲಿ ಇದರ ಪಾತ್ರ ಅತ್ಯಂತ ಪ್ರಶಂಸನೀಯವಾಗಿದೆ. ಈ ಸಂದರ್ಭದಲ್ಲಿ ಒಕ್ಕೂಟದ ವತಿಯಿಂದ ನೀಡಲಾದ ಬೇಡಿಕೆಗಳು ಹಾಗೂ ಅಭಿಪ್ರಾಯಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ. ಭರವಸೆ ನೀಡುವುದರೊಂದಿಗೆ ಮಹಿಳೆಯರ ಅಭಿವೃದ್ಧಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮಗಳಿಗೆ ನಿಮ್ಮೊಂದಿಗೆ ಕೈಜೋಡಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ. ಈ 3ನೇ ಮಹಿಳಾ ವಾರ್ಷಿಕೋತ್ಸವ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಮಹಿಳೆಯರಿಗೆ ಪ್ರೇರಣೆಯಾಗಿ ಬೆಳಗಲು ಹಾಗೂ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆಗಳ ದಾರಿಯನ್ನು ತೆರೆದಿಡಲಿ ಎಂದು ಹಾರೈಸುತ್ತೇನೆ.
ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರ ಸಮಾನತೆ, ಶ್ರಮ ಮತ್ತು ನೈತಿಕತೆಗಳ ಸಂದೇಶಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳೊಂದಿಗೆ ಟಿ.ಡಿ. ರಾಜೇಗೌಡ, ಅಧ್ಯಕ್ಷರು, ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು, ಶೃಂಗೇರಿ ಕ್ಷೇತ್ರ. ಬನ್ನೂರು ಸಂಜೀವಿನಿ ಒಕ್ಕೂಟದ ಈ 3ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ನಮಗೆ ಮಾರ್ಗದರ್ಶನ ನೀಡಲು ಇಂದಿನ ಮುಖ್ಯ ಅತಿಥಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಒಂಟಿಯಾಗಿ ಸ್ವಲ್ಪವನ್ನಷ್ಟೇ ಸಾಧಿಸಬಹುದು, ಆದರೆ ಒಟ್ಟಾಗಿ ಬೆಟ್ಟವನ್ನಷ್ಟೇ ಸಾಧಿಸಬಹುದು ಎಂಬ ಮಾತಿನಂತೆ ನಮ್ಮ ಈ ಮಹಿಳಾ ಸಂಘಟಿತ ಶಕ್ತಿಗೆ ತನ್ನ ಅನುಭವದ ಮಾತುಗಳ ಮೂಲಕ ಸ್ಫೂರ್ತಿ ತುಂಬಬೇಕೆಂದು ನಮ್ಮ ಅತಿಥಿಗಳಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಂ, ಮಹಿಳಾ ಆಯೋಗ, ಕರ್ನಾಟಕ ಸರ್ಕಾರದ ಅಧ್ಯಕ್ಷರು, ಇವರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಮಸ್ಕಾರ. ಬೇಗ ಮುಗಿಸ್ಬಿಡೋಣ, ಯಾಕಂದ್ರೆ ಎಲ್ಲರೂ ವಾಪಸ್ ಹೋಗ್ಬೇಕಲ್ಲ. ಆನೆಗಳ ಕಾಟ ಅಂತೆ. ನಾನು ಫುಲ್ ಕಾರಲ್ಲಿ ಬರ್ಬೇಕಾದ್ರೆ ನಮ್ಮ ಶಾಸಕರ ಶ್ರೀಮತಿಯವರು ಬರೀ ಆನೆದೇ ಹೇಳಿದ್ರು ನನಗೆ. ಮೇಡಮ್, ಮಧ್ಯರಾತ್ರಿ ಒಬ್ಳು ಕೆಲಸದವಳು ಲಗೇಜಿಗಕ್ಕೆ ಹೋಗಿರ್ತಾಳೆ, ಇಟ್ಬಿಟ್ಟು ಹಾಳಾದವಳು ಒಳಗಾದ್ರೂ ಹೋದ್ಲ, ಮತ್ತೆ ಇನ್ನೊಂದು ತಗೊಂಬರಕ್ಕೆ ಬಂದು ಗೇಟ್ ಹತ್ರ ಆನೆ ಇರುತ್ತೆ, ಕಪ್ಪು ಕತ್ಲೆ ಇರುತ್ತೆ, ಆನೆ ಇದೆ ಅಂತಲೂ ಗೊತ್ತಾಗಲ್ಲ. ಬೆಳಗ್ಗೆ ನೋಡಿದ್ರೆ ಅವಳನ್ನ ಸಾಯಿಸಾಕ್ಬಿಟ್ಟಿತ್ತು ಅಂತ ಸಾವುಗಳು 4 ಕೇಳಿದ್ರು ನನಗೆ ಪೂರ್ತಿ ಟೈಮ್. ಮತ್ತು ನನ್ನ ಪಕ್ಕದಲ್ಲಿ ನಮ್ಮ ಗೀತಕ್ಕ ಕೂತಿದ್ದಾರೆ, ಅವರು ಅದೇ ಅಂದರು, ಮೇಡಮ್ ಆನೆಗಳು ಕಾಟ ಮೇಡಮ್. ಪಾಪ ಹೆಣ್ಮಕ್ಳು, ಆಮೇಲೆ ಒಂದೊಂದು ಮನೆ ಒಂದೊಂದು ದೂರ ಇರ್ತೈತೆ. ಈ ಮಳೆಯಲ್ಲಿ ಬಂದು ಇಷ್ಟೊತ್ತವರೆಗೂ ಈ ತುಂಬ ಸಭೆಯಲ್ಲಿ ತುಂಬ ಕೂತಿರೋ ಆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಎಲ್ಲಾರ್ದು, ಎಲ್ಲ ನಮ್ಮ ವೇದಿಕೆ ಮೇಲೆ ಕೂತಿರೋರು ಎಲ್ರದ್ದು ನಿಮ್ಗೆಲ್ರಿಗೂ ದೊಡ್ಡ ಸಲಾಮನವ. ನೋಡಿ, ನಂಗೆ ಹುಷಾರಿಲ್ಲ ಇವತ್ತು, ಜ್ವರ. ನನಗೆ ಟ್ರೈನಲ್ಲೂ ನಾನು ಮಾತ್ರೆ ತಗೊಂಡೆ, ಕಾರ್ ಇಳಿದ ಮೇಲೂ ತಗೊಂಡೆ. ನಮ್ಮ ಸಹೋದರ ಆದಂಥ ನನ್ನ ಅಣ್ಣ ರಾಜೇಗೌಡರು ಶಾಸಕರು ನನ್ನನ್ನು, ತಂಗಿ ನೀವು ಬರಲೇಬೇಕು ಅಂತ ನನ್ನ ಬೆನ್ನಿಂದ ಬಿದ್ದು, ನೀವು ನಮ್ಮ ಹೆಣ್ಮಕ್ಳೆಲ್ಲ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ನೋಡಬೇಕು ಅಂತ, ನೀವು ಬರಲೇಬೇಕು, ನಿಮ್ಮ ಜೊತೆ ನಾವು ಮಾತಾಡಬೇಕು, ಈ ಕಾರ್ಯಕ್ರಮಕ್ಕೆ ನೀವೇ ಅಂತ ಹೇಳಿ ನನ್ನನ್ನು ಕರೆದುಬಿಟ್ಟು ಅವರೇ ಇಲ್ಲ ನೋಡಿ. ನಮ್ಮ ಮಗಳು ಎಷ್ಟು ಚೆನ್ನಾಗಿ ಓದಿದ್ಯವ ನೀನು, ಎಷ್ಟು ಚೆನ್ನಾಗಿ ನೀನು ನಡೆಸ್ಕೊಟ್ಟೆ ಕಾರ್ಯಕ್ರಮನ. ಏನಮ್ಮ ನಿನ್ನ ಹೆಸರು? ನಿಸರ್ಗ. ಅಬ್ಬ, ಚಿಕ್ಕಮಂಗ್ಳೂರಿಗೆ ಸೂಕ್ತವಾದಂಥ ಹೆಸರು ನಿಸರ್ಗ. ಎಷ್ಟು ಚೆನ್ನಾಗಿ ಅವ್ರ ಶಾಸಕರು ಕಳಿಸಿದ್ದನ್ನು ಓದ್ಬಿಟ್ರು. ನಾನು ಅನುಪಸ್ಥಿತಿ ಕ್ಷಮೆ ಇರಲಿ ಅಂತೆಲ್ಲ. ಆದರೂ ಅವ್ರ ಶ್ರೀಮತಿಯವರು ನಿಜವಾಗ್ಲೂ ತಾಯಿ ಸ್ವರೂಪಿಣಿ. ನನ್ನ ಮೇಲೆ ಬರಲ್ಲ ಅಂತ ಇದ್ರು, ವೇದಿಕೆ ಮೇಲೆ ನಾನು ಕೂತ್ಕೊತೀನಿ ಅಂದರೆ, ಇವು ಬರ್ರವ ಅಟ್ಲೀಸ್ಟ್ ಹೆಣ್ಮಕ್ಳ ಸಭೆ, ಹೆಣ್ಮಕ್ಳಿಗೆ ಜಾಗ ಕೊಡಲ್ಲ ಆ್ಯಕ್ಚುಲಿ. ಇವತ್ತು ಹೆಣ್ಮಕ್ಳ ಸಭೆ ನೀವು ಬರ್ರಿ ಅಂತಂದೆ. ಆಮೇಲೆ ನನ್ನ ಪಾಪ ಬಂದು ಮೇಲೆ ಕೂತರು. ಅಂದರೆ ಆ ತಾಯಿ ಹೃದಯ ನೋಡಿ ಹೆಂಗಿದೆ. ಅವ್ರ ಮನೆಯವ್ರು ಇಲ್ಲ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಆ ತಾಯಿ ಅಟೆಂಡ್ ಮಾಡೋದು. ಗಂಡನಿಗೆ ಯಾವಾಗಲೂ ಹೇಳ್ತಾರೆ, ಒಬ್ಬ ಯಶಸ್ಸಿನ ಗಂಡನ ಹಿಂದೆ ಅಂತ ಹೇಳೋದೊಂದು ತಪ್ಪು, ಮುಂದೆ ಜೊತೆಯಲ್ಲಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಅವ್ರ ಸಾಯಂಕಾಲ ಮನೆಗೆ ಬಂದ್ಮೇಲೆ ಅವ್ರ ಕೆಲಸ ಮುಗೀತು. ಆದ್ರೆ ಹೆಣ್ಣು ಮಗಳದು ಕೆಲಸ ಮುಗಿಯೋದೇ ಇಲ್ಲ. ಹಗಲು ರಾತ್ರಿ ದಿನ ಬೆಳಗ್ಗೆ ಸಂಬಳ ಇಲ್ಲದ ಕೆಲಸ, ಏನ್ ಮಾಡ್ತಾಳೆ ಅಂತ ಏಳ್ಸ್ಕೊಳ್ಳೋ ಕೆಲಸ. ಆದ್ರೆ ಆ ತಾಯಿ ಕೆಲಸಕ್ಕೆ ಯಾವಾಗ್ಲೂ ಅಷ್ಟೇ ಒಂದು ಗೌರವ ಕೊಡುವಂತ ದಿನ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನವ. ವೇದಿಕೆ ಮೇಲೆ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳಿದ್ದಾರೆ, ಆಮೇಲೆ ನನ್ನ ಎಲ್ಲ ಅಕ್ಕ ತಂಗಿದಿರಿದ್ದಾರೆ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಸಂಜೀವಿನಿ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು, ಅಧ್ಯಕ್ಷರು. ಎಷ್ಟು ಚೆನ್ನಾಗವ ನೀವೆಲ್ಲ ಒಂದೇ ತರ, ಒಂದೇ ಬಣ್ಣದ. ನನಗೆ ಫಸ್ಟೇ ಗೊತ್ತಿದ್ರೆ ನಾನು ಅದೇ ಬಣ್ಣದ ಸೀರೆ ಉಟ್ಕೊಂಡು ಬರ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ. ನಿಮ್ಮ ಮಕ್ಕಳು, ಆ ಹೆಣ್ಣು ಮಕ್ಕಳು, ಅಬ್ಬಬ್ಬ ಏನು ಚಂದ ಡಾನ್ಸು. ಆ ಹೆಣ್ಮಗಳು, ಆ ಮಕ್ಕಳೆಲ್ಲರೂ, ಆ ಮಕ್ಕಳ ಭವಿಷ್ಯ ಬಹಳ ಉಜ್ವಲವಾಗಲಿ ಅಂತ ನಾನೊಬ್ಳು ತಾಯಿಯಾಗಿ ಹಾರೈಸ್ತೀನವ. ಇವತ್ತು ನಾನು ಹೇಳ್ಬಿಟ್ಟೆ ಬಂದೆ, ನಾನು ಬರ್ತೀನಂದ್ರೆ ನಮ್ಗೆಲ್ಲ ಆ ಒಂದು ತಾಲೂಕಿನ ಅಧಿಕಾರಿಗಳೆಲ್ಲ ಬರಬೇಕು. ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಯಾವ್ಯಾವುದು ಸ್ಕೀಮ್ಸ್ ಇರುತ್ತೆ ನಮ್ಮ ಸರ್ಕಾರದ್ದು,
ಮತ್ತೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಅವ್ರ ನಂಬರ್ಗಳೆಲ್ಲ ನಿಮಗೆ, ನಿಮ್ಮ ಹತ್ರ ಎಷ್ಟು ಜನದ ಹತ್ರ ಮೊಬೈಲ್ ಇದೆ? ಎಲ್ಲರ ಹತ್ರ ಇದೆ ಅಲ್ವಾ? ಅವರೆಲ್ಲರೂ ಹೆಸರು, ಅವರೆಲ್ಲರೂ ನಂಬರ್ ಹೇಳ್ತೀನಿ, ನೀವೆಲ್ಲ ಬರ್ಕೋಬೇಕು. ಈಗಾಗಲೇ ತಡೆ ಆಗಿರೋದ್ರಿಂದ ನಿಮ್ಗೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದ್ರೆ ಆ ಅಂತ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀವು ಆ ಉಪಯೋಗ ತಗೊಳ್ಬೋದು. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಇವತ್ತು ಸಂಜೀವಿನಿ ಒಕ್ಕೂಟ ಅಂತಂದ್ರೆ ಏನಕ್ಕೆ ಮಾಡ್ತಾರೆ? ಆ ಹೆಣ್ಣು ಮಗಳ ಪರ್ಸಲ್ಲಿ ಏನಿರ್ಬೇಕು? ಹೇಳ್ರವ, ಜೋರಾಗಿ ಹೇಳ್ರವ. ನೀವು ಹಂಗೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ನಿಮ್ಮ ಸಲುವಾಗಿ ನನ್ ಜ್ವರ ಇದ್ರು ನಾನು ಟ್ರೈನಿಂದ ಕಾರಿಂದ ಎಲ್ಲ ಬಂದಿದ್ದೀನಿ ಅಂತಂದ್ರೆ ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಏನು ಉಪಯೋಗ? ನಿಮ್ಮಲ್ಲಿ ಜೋಶ್ ಇಲ್ಲ ಅಂತಂದ್ರೆ ನಂದು ಜೋಶ್ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಏನಿರ್ಬೇಕು ನಮ್ಮ ಪರ್ಸಲ್ಲಿ? ಈ ಕಡೆ ಅವ್ರು ಯಾಕೋ ಹೇಳ್ತಾ ಇಲ್ಲ, ನಿಮ್ ಪರ್ಸಲ್ಲಿ ದುಡ್ಡು ಬೇಡವಾ? ಬೇಡ ಬಿಡಿ, ಬೇಡ. ಗಂಡನ ಹತ್ರನೇ ಕೇಳ್ತಾ ಇರೋಣ, ಕಾಸು ಕೊಡಪ್ಪ, ಕಾಸು ಕೊಡು ಅಂತ ಅಲ್ವಾ? ನಾವೊಂದು ಲಿಪ್ಸ್ಟಿಕ್ ತಗೋಬೇಕು ಅಂತಂದ್ರೂ ಗಂಡನ ಹತ್ರ ಕೇಳ್ಬೇಕು, ಹೌದಾ ಇಲ್ವಾ? ಏನೋ ಒಂದು ಇಷ್ಟದ ಸೀರೆ ಹಾಕೋಬೇಕು ಅಂತಂದ್ರೂ ಗಂಡನ ಹತ್ರ ಕೇಳಬೇಕು. ಯಾರೋ ಒಂದು ಫ್ರೆಂಡ್ ಗಿಫ್ಟ್ ಕೊಡಬೇಕು, ಇಲ್ಲ ನಾನೇನೋ ಒಂದು ಓಲೆ ತಗೋಬೇಕು, ಒಂದು ಜುಮ್ಕಿ ತಗೋಬೇಕು, ಒಂದು ಸರ ತಗೋಬೇಕು, ಅಥವಾ ನನಗೆ ನಾನೇನೋ ತೋರಿಸ್ಕೋಬೇಕು ಆಸ್ಪತ್ರೆಗೆ ಹೋಗಿ. ಪ್ರತಿ ಸಲ ಗಂಡನ್ ಕೇಳಿದ್ರೆ ಕೊಡ್ತಾನೇನವ? ಕೊಡ್ತಾನಾ? ಜೋರಾಗಿ ಹೇಳ್ಬೇಕು ತಾನೆ. ಜೋರಾಗಿ ಹೆಂಗ್ ಹೇಳ್ಬೇಕಂದ್ರೆ ಶಾಸಕರಿಗೂ ಕೇಳಬೇಕಪ್ಪ, ಎಲ್ಲ ಕೂದಿಯಾರಲ್ಲ ಚೆನ್ನೈಯಲ್ಲಿ, ಅವ್ರಿಗೂ ಕೇಳಿಸ್ಬೇಕದು. ಕೊಡ್ತಾನೇನವ ಗಂಡ? ಇಲ್ಲ ತಗೊಂಡು, ಇಲ್ಲ ಮೇಡಮ್ ಅಂತ ನೋಡಿ ಕೊಡಲ್ಲ ಅಲ್ವಾ? ಅದಕ್ಕೆ ಈ ಸಂಜೀವಿನಿ ತರ ಒಕ್ಕೂಟ ಅಂದ್ರೆ ನಮ್ಮ ಹೆಣ್ಣು ಮಗಳು ಯಾರ ಹತ್ರನೂ ಕೈ ಚಾಚಿ ಬೇಡಬಾರ್ದು. ಅವಳು ಸಣ್ಣ ಸಣ್ಣ ಉದ್ಯೋಗ ಮಾಡ್ಕೊಂಡ್ರೆ ಅವಳು ಆರ್ಥಿಕವಾಗಿ ಸಬಲೀಕರಣರಾಗ್ತಾಳೆ. ನೋಡುವ, ನಮ್ಮಪ್ಪ ನನ್ನನ್ನು ಓದಿಸಿದ್ರು. ನಾನು ಯಾವಾಗಲೂ ನಿಮ್ಗೆ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ಎಷ್ಟು ಜನ ಮಕ್ಕಳಿದ್ದೀರಾ? ಓದೋ ಮಕ್ಕಳು ಕೈ ಎತ್ತಿ ಇಲ್ಲಿ. ಓದೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಕೈ ಎತ್ರಿ. ಇವಾಗ ನಾನು ಹೇಳ್ತೀನಿ ಕೇಳಿ, ಕೆಳಗಡೆ ಇಳಿಸಿ ಕೈ. ನಮ್ಮ ತಂದೆ ನನ್ನನ್ನು ಓದಿಸಿದ್ರು. ನಾನು ಓದ್ದೇ ಹೋಗಿದ್ರೆ ಯಾರಿಗೋ ಒಬ್ರಿಗೆ ಮದುವೆ ಮಾಡ್ಕೊಟ್ಟಿರೋರು ಅವ್ರ ಮನೆಗೆ ಹೋಗಿರ್ತಿದ್ದೆ. ಸಾವುಕಾರನ್ ಮಾಡ್ಕೊಟ್ಟಿದ್ರೆ ಕಾರು ಗೀರು ಅಲ್ಲಿ ಓಡಾಡ್ಕೊಂಡು ಒಡವೆ ವಸ್ತ್ರ ಹಾಕೊಂಡು ರೇಷ್ಮೆ ಸೀರೆ ಗಿರೆ ಉಟ್ಕೊಂಡು ಶೋ ಮಾಡ್ಕೊಂಡು ಓಡಾಡಿರ್ತಿದ್ದೆ. ಅಡುಗೆನೂ ಮಕ್ಕಳನ್ನೆಲ್ಲ ಇರಬೇಕು, ಅದೆಲ್ಲ ಸಹಜ, ಅದೆಲ್ಲ ನಮ್ಮ ಜೊತೆಲೇ ಬಂದ್ಬಿಟ್ಟಿರುತ್ತೆ. ಇಲ್ಲ ಏನು ಇಲ್ದವ್ರಿಗೆ ಮದುವೆ ಮಾಡ್ಕೊಟ್ಬಿಟ್ಟಿದ್ರೆ ಕಷ್ಟ ಪಡ್ಬೇಕಾಗಿತ್ತು ಅಲ್ವಾ? ಆದ್ರೆ ನೋಡಿ, ನಮ್ಮ ತಂದೆ ಅವತ್ತಿನ ಕಾಲಕ್ಕೆ, ನಂಗೀಗ 51 ವರ್ಷ, ನಮ್ಮೂರಲ್ಲಿ ನಾವು ಮೈ ನೆರೆದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ನಾವು ದೊಡ್ಡವರಾಗ್ತೀವಿ, ಋತುಮತಿ ಆಗ್ತಾರೆ ಹೆಣ್ಮಕ್ಳು. ಅದಾಗಿ 2-3 ವರ್ಷಕ್ಕೆ ಮದುವೆ ಮಾಡ್ಬಿಡೋರು ಗಂಡನ್ ನೋಡಿ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಾರೆ, ಇಲ್ಲ ನಾನು ನನ್ನ ಮಗಳನ್ನ ಓದಿಸ್ತೀನಿ. ನಮ್ಮಮ್ಮ ಅಂತಾರೆ, ಏನು ಓದಿಸಿ ಏನು ಮಾಡೋದೈತೆ, ಯಾವ್ದಾದ್ರು ಒಳ್ಳೆ ವರ ಬಂದ್ರೆ ಮದುವೆ ಮಾಡ್ಬಿಡಿ ಅಂತಾರೆ. ಮತ್ತು ನಮ್ಮ ತಂದೆ ಹೇಳ್ತಾರೆ, ಇಲ್ಲ ಇಲ್ಲ, ಎಂಥ ಸೌಕರ್ಯನು ಕೊಟ್ಟರು ಅವನ ಹತ್ರ ಕೈ ಚಾಚೋದು ತಪ್ಪುತ್ತಾ? ಕೈ ಚಾಚಲೇಬೇಕು, ಕೊಡಪ್ಪ ಕೊಡು. ಹೌದಾ ಇಲ್ಲ ಮೇಡಮ್? ಹೌದಿಲ್ಲ ಮೇಡಮ್? ಎಲ್ಲರದು ನಮ್ದು ಅದೇ ಗತಿನೇ. ಅದು ಹೇಳ್ದೆ ಹೋಗ್ಲಿ, ಅದು ಸತ್ಯ. ನಮ್ಮ ತಂದೆ ಹೇಳ್ತಾರೆ, ನನ್ನ ಮಗಳು ಕೊಡೋ ಕೈಯಾಗಿ ಬೆಳಿಬೇಕು, ಈಸ್ಕೊಳ್ಳೋ ಕೈಯಾಗಿ ಬೆಳಿಬಾರ್ದು ಅಂತ. ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು. ಆ ಶಿಕ್ಷಣನೇ ನೋಡ್ರವ ನನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡ್ತು. ನೋಡ್ರಿ, ನಮ್ಮೂರು ಯಾವುದೋ ಮಾರೇನಹಳ್ಳಿ, ಬೆಂಗಳೂರಲ್ಲಿ ಒಂದು ಹಳ್ಳಿ, ಅಲ್ಲಿಂದ ನೋಡ್ರಿ ನಾನು ಬನ್ನೂರಿಗೆ ಬರ್ಬೇಕಾಯ್ತಾ, ಚಿಕ್ಕಮಂಗ್ಳೂರಿಗೆ ಬರ್ಬೇಕಾಯ್ತಾ? ಇದಕ್ಕೆಲ್ಲ ಹಿಂದಿನ ಶಕ್ತಿ ಯಾವ್ದವ? ಅಲ್ಲವ, ಕನ್ನಡದಲ್ಲಿ ಏನಂತೀವವ? ಶಿಕ್ಷಣ. ಓದಿದ್ರೆ ಮಾತ್ರ ಈ ಶಕ್ತಿ ಬರಕ್ ಸಾಧ್ಯ. ಓದಿದೆ, ಡಾಕ್ಟರ್ ಆದೆ, ಡಾಕ್ಟರ್ ಆದ್ಮೇಲೆ ದುಡ್ಡು ಸಂಪಾದನೆ ಮಾಡಿದೆ. ನಮ್ಮ ಮನೆಯವ್ರಿಗೆ ನಾನೇ ಸಪೋರ್ಟ್ ಮಾಡ್ತಿದ್ದೆ. ಈಗಲೂ ಅಷ್ಟೇ, ನಾನು ಕಾರ್ ತಗೋಬೇಕಾ, ನಾನೇ ಲೋನ್ ಹಾಕ್ಬಿಟ್ಟು ಕಾರ್ ತಗೋತಿದ್ದೆ. ನಮ್ಮ ಮನೆಯವ್ರ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ದುಡ್ಡು, ನಾನು ದುಡಿತಾ ಇದ್ದೀನಿ. ಹೌದಾ ಇಲ್ವೋ? ನಾವು ದುಡಿದಾಗ ಸ್ವಂತ ನಿರ್ಧಾರ ತಗೋಬಹುದು. ನಾನು ಎಷ್ಟೋ ತಾಯಿಂದ್ರನ್ನ ನೋಡಿದೀನವ್ವ, ಎಂತೆಂತ ಸೌಕರ್ಯ ಹೆಂಡ್ತಿದಿರ್ನ ನೋಡಿದೀನಿ. ಆಸ್ಪತ್ರೆಗೆ ಹೋಗಿ ದುಡ್ಡು ಕೊಡಲ್ಲವ ಗಂಡದಿರು, ಜಿಪ್ಪುಂಡ್ರು. ಸುಮ್ಮನೆ ಒಂದಿನ ಬಿದ್ದೋಳ, ಅಯ್ಯೋ ಇನ್ನ ಬಿದ್ದೋಳ, ಎದಳವ ಎದಳು, ಏನ್ ಇನ್ನ ಮಲಗಿದ್ಯಾ, ಎದಳು ಅಂತ. ಜ್ವರ ಬಂದೈತೆ, ಜ್ವರ ಬಂದೈತಾ, ತಗೋ 500 ರೂಪಾಯಿ 1000 ರೂಪಾಯಿ ಎಷ್ಟೋ ಕೊಟ್ಟು ಕಳಿಸ್ತಾರೆ. ಆಮೇಲೆ ಮತ್ತೆ
ಡಾಕ್ಟರ್ ಸರ್ ಏನ್ ಯಾವಾಗ ಕಾಯಿಲೆ ಬಂದಿರ್ತಾಳೆ, ಯಾವಾಗ ದುಡ್ಡು 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 ಅಂತ ಎಷ್ಟು ದುಡ್ಡು ಹಾಕ್ತಾರೆ ಇವಳ ಮುಖಕ್ಕೆ. ಇಂಥವೆಲ್ಲ ನಾನು ಕೇಳಿಸ್ಕೊಂಡಿದ್ದೀನವ. ನಮಗೋಸ್ಕರ ನಾವು ಬದುಕಬೇಕು ಅಂದ್ರೆ ನಾವು ಆರ್ಥಿಕವಾಗಿ ಸಬಲೀಕರಣರಾಗಲೇಬೇಕು. ನೋಡ್ರವ, ನೀವು ಅಲ್ಲೆಲ್ಲ ಮಾಡಿಟ್ಟಿರೋದು ನಾನು ನೋಡ್ತಾ ಇದ್ದೆ. ಏನ್ ಮಾಡಿದ್ದಾರೆ ಇವರು? ಇದನ್ನೆಲ್ಲ ಮಾರಾಟ ಮಾಡ್ತಾರೆ. ನಮ್ಮ ಗೀತಕ್ಕನ್ ಕೇಳ್ತಾ ಇದೆ, ಸಂಡಿಗೆ, ಹಪ್ಪಳ, ಚಿಕ್ಕಮಂಗ್ಳೂರಿನಲ್ಲಿ ಮಾಡುವಂತ ವೆರೈಟೀಸ್ ಆಫ್ ಸ್ವೀಟು, ಅಡಿಗೆ ಪದಾರ್ಥಗಳು, ಉಪ್ಪಿನಕಾಯಿಗಳು, ಬಟ್ಟೆಗಳು, ಬ್ಯಾಗ್ಗಳು ಅಂತ ಎಲ್ಲ ತಂದು ಮಾರಾಟ ಮಾಡಿ ಆ ಸಂಜೀವಿನಿ ಒಕ್ಕೂಟದ ಏನು SHG ಗ್ರೂಪ್ಗೆ ನಾವು ಸಾಲ ಕೊಡ್ತೀವಿ, ಆ ಸಾಲದಿಂದ ತಗೊಂಡು ಅವ್ರು ಬಿಸ್ನೆಸ್ ಮಾಡಿ ಮತ್ತೆ ಆ ಸಾಲ ಕಟ್ಟಿ ಮತ್ತೆ ನಾನು ಬೆಳಗಾಮಲ್ಲಿ ಭೇಟಿಯಾದೆ. ಅವಳು 7ನೇ ಕ್ಲಾಸ್ ಇರ್ತಾಳೆ, ಮದುವೆ ಮಾಡಿಬಿಡ್ತಾರೆ, ಚೈಲ್ಡ್ ಮ್ಯಾರೇಜ್. ಮದುವೆ ಆಗಿ 2 ವರ್ಷಕ್ಕೆ ಗಂಡ ಸತ್ತೋಗ್ತಾನೆ. ವಿದ್ಯೆ ಇಲ್ಲ, ಅಪ್ಪನ ಮನೆಯವ್ರು ಸೇರ್ಸಲ್ಲ, ಗಂಡನ ಮನೆಯವ್ರು ಬೇಡ. ಎಲ್ಲಿ ಹೋಗ್ಬೇಕಾ ತಾಯಿ? ಅವಳಿಗೆ ಏನ್ ಬರ್ತಿತ್ತಂತಂದ್ರೆ ಚಲೋ ರೊಟ್ಟಿ ಬಡಿಯೋದು, ಚಟ್ನಿ ಪುಡಿ ಮಾಡೋದು, ಅಕ್ಸಿ ಹಿಂಡಿ ಮಾಡೋದು, ಎಲ್ಲ ತರಾವರಿ ಅಡಿಗೆಗಳು ಮಾಡೋದು ಒಂದು ಬ್ಯಾಗಲ್ಲಿ ಎತ್ಕೊಳ್ಳೋದು, ಹೆಗಲ ಮೇಲೆ ಹಾಕೊಳ್ಳೋದು, ಮನೆಗೆ ಹೋಗಿ ಮಾರೋದು, ಮನೆಗಳಿಗೆ ಹೋಗಿ ಮಾರೋದು. ಮನೆಯವರು ಆ ಅಡಿಗೆ ಇಷ್ಟಪಟ್ಟು ಆ ಮನೆಯವ್ರುಗಳೇ ಆ ತಾಯಿಗೆ ಸಾಲ ಕೊಡ್ತಾರೆ. ಆ ಸಾಲದಿಂದ ಮತ್ತೆ ಇನ್ನೊಂದಷ್ಟು ಜನ ವಿಧವೆಯರನ್ನ ಸೇರಿಸ್ಕೊಂಡು ಇನ್ನೂ ಒಂದಷ್ಟು ಮಾಡಿಕೊಂಡು ಹೋಟ್ಲುಗಳಿಗೆ, ಆಫೀಸ್ಗಳು, ಕಚೇರಿಗಳು ಇರ್ತಾವಲ್ಲ, ಸರ್ಕಾರಿ ಕಚೇರಿಗಳಿಗೆ ಅಲ್ಲೆಲ್ಲ ಹೋಗಿ ಕೊಡೋದು. ಆ ಸರ್ಕಾರಿ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಭಾರವ ತಾಯಿ ನಿಮ್ಗೊಂದು ಲೋನ್ ಕೊಡಿಸ್ತೀನಿ ಅಂತೇಳಿ ಉದ್ಯೋಗಿನಿಯಲ್ಲಿ ಅವಳಿಗೆ 1.5 ಲಕ್ಷ ಲೋನ್ ಕೊಡ್ತಾರೆ. ಅದು ತದನಂತರದಲ್ಲಿ ಮುದ್ರಾ ಅಂತ ಒಂದು ಯೋಜನೆ ಇದೆ, ಗೊತ್ತೇನ್ರವ? ತಗೊಂಡಿದ್ದೀರಿ ನಾವ ಯಾರಾದ್ರೂ ಸಾಲ? ಯಾರು ತಗೊಂಡಿದ್ದೀರಾ? ಕೈ ಎತ್ತಿ ನೋಡ್ರಪ್ಪ, ನಿಮ್ಮನ್ನು ಕರೆಸಿರೋದೇ ನಾನು ಅದಕ್ಕೆ. ಯಾರ್ಯಾರಿದ್ದೀರಾ? ಆ ಹೆಣ್ಣು ಮಕ್ಕಳಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಕೊಡಿಸಿ. ಯಾರದಕ್ಕೆ? ಆ ತಾಯಿಗೆಲ್ಲ ಸ್ಕೀಮ್ಸ್ ಬಗ್ಗೆ ಎಲ್ಲ ಹೇಳೋರು. ಉದ್ಯೋಗಿನಿ ನಿಮ್ದು, ಆದ್ರೆ ಮುದ್ರಾ ನೋಡುವ ಯಾವ ಯೋಜನೆ ಇರಲಿ, ತಾಲೂಕ್ ಕಚೇರಿ, ನಾಡ ಕಚೇರಿಗಳಲ್ಲಿ ನೀವು ಹೋಗಿ ಅರ್ಜಿ ಹಾಕ್ಬೋದು, ಆಯ್ತಾ? 50,000ದಿಂದ 10 ಲಕ್ಷದವರೆಗೂ ಮುದ್ರಾ ಯೋಜನೆಯಲ್ಲಿ ನಿಮ್ಗೆ ಸಾಲ ಸಿಗುತ್ತೆ. ಆ ತಾಯಿ ಆ ಮುದ್ರಾ ಯೋಜನೆ ಅಡಿ ಸಾಲ ತಗೊಂಡು ಇವತ್ತು 5,000 ಜನರಿಗೆ ಊಟ ಮಾಡಿ ಹಾಕ್ತಾಳವ. ಒಬ್ಳು ವಿಧವೆ, ತಂದೆ ತಾಯಿ ಮನೆ ಸಪೋರ್ಟ್ ಇಲ್ಲ, ಗಂಡನ ಮನೆ ಸಪೋರ್ಟ್ ಇಲ್ಲ ಅಂತ ಒಂದು ಹೆಣ್ಣು ಮಗಳು ತನ್ನ ಶಕ್ತಿ ಏನಿತ್ತು ಅಡಿಗೆ ಮಾಡೋದಷ್ಟೇ ಅವಳು ಗೊತ್ತಿದ್ದು. ಹೌದೋ ಇಲ್ಲೋ? ಅಂದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಸಾಧಿಸಬಲ್ಲು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆನವ. ಹಂಗಾಗಿ ನೀವು ಎಲ್ಲರೂ ಸಂಜೀವಿನಿ ಒಕ್ಕೂಟದವರು, ನಾನು ಇನ್ನೊಂದು ದಿನ ಬಂದಾಗ ನೀವು ಹೇಳ್ಬೇಕು, ಮೇಡಮ್ ನಾವು ಈ ಯೋಜನೆಯಿಂದ ಸಾಲ ತಗೊಂಡು ನಾವು ಇಷ್ಟ್ರ ಮಟ್ಟಿಗೆ ಬೆಳೆದಿದ್ದೀವಿ ಅಂತ ಹೇಳಬೇಕು. ಹೇಳ್ತೀರೇನ್ರವ? ಹೇಳ್ತೀರಾ? ಈ ಯೋಜನೆಗಳೆಲ್ಲ ವಿಧವೆ ತಾಯಂದಿರಿಗೆ, ಸಿಂಗಲ್ ಪೇರೆಂಟ್ಸ್ಗೆ, ಗಂಡ ಬಿಟ್ಟು ಹೋಗ್ಬಿಡ್ತಾನೆ ಇಂಥವ್ರಿಗೆಲ್ಲ ಇವೆಲ್ಲ ಆದ್ಯತೆ ಅಂತ ಸಿಗುತ್ತೆ, ಗೊತ್ತೇನವ? ಆಮೇಲೆ ಎಷ್ಟು ಜನ ಮಹಿಳೆಯರಿಲ್ಲಿ ಪ್ರಾಯೋಜಕತ್ವ ಯೋಜನೆ ಮಾಡಿಸ್ಕೊಂಡಿದ್ದೀರಾ? ಪ್ರಾಯೋಜಕತ್ವ ಯೋಜನೆ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ಪ್ರಾಯೋಜಕತ್ವ ಯೋಜನೆ ಅಂದ್ರೆ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅಂತ. ನಮ್ದು ವಿಮೆನ್ ಅಂಡ್ ಚೈಲ್ಡ್ ನಮ್ಮ ಅಧಿಕಾರಿಗಳಿದ್ದಾರೆ. ಸಂತೋಷ್ ನಿಮ್ ನಂಬರ್ ಹೇಳಿ ನಂಗೆ, ಎಲ್ಲ ಬರ್ಕೊಳ್ಳಿ, ಇದು ತುಂಬಾ ಮುಖ್ಯ. ಇದಾದ್ಮೇಲೆ ಹೇಳ್ತೀನಿ ನಿಮ್ಗೆ ಎಷ್ಟು ಮುಖ್ಯ ಆಗತ್ತೆ ಇವರು ಅಂತ. ಇವ್ರ ಹೆಸರು ಸಂತೋಷ್ ಅಂತ, ಆಯ್ತಾ? ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ. ಅವ್ರ ನಂಬರ್ ಬರ್ಕೊಳ್ಳಿ, 90191997. ಇನ್ನೊಂದ್ಸಲ ಹೇಳ, ಎಷ್ಟು ಜನ ಮೊಬೈಲ್ ಅಲ್ಲಿ ಫೀಡ್ ಮಾಡ್ಕೋತಾ ಇದ್ದೀರಾ? ಎಲ್ಲರೂ ಮಾಡ್ಕೋಬೇಕು. ಹೇಳಪ್ಪ ಇನ್ನೊಂದ್ಸಲ. 9919971997. ಬರ್ಕೊಂಡ್ರಾ? ಹೇಳ್ತೀವಿ ನಿಮ್ಗೆ ಎಲ್ಲೆಲ್ಲಿ ಉಪಯೋಗ ಆಗ್ತಾರೆ ಅಂತ. ನೀವು ಸೀದಾ ಇವ್ರಿಗೆ ಫೋನ್ ಮಾಡ್ಬೋದು, ಗೊತ್ತಾಯ್ತೇನ್ರವ?
ಪ್ರಾಯೋಜಕತ್ವ ಯೋಜನೆ ಅಂದ್ರೆ ಈಗ ಗಂಡ ಬಿಟ್ಟು ಹೋಗ್ಬಿಡ್ತಾನೆ, ಕುಡ್ಕ, ಇನ್ನೊಬ್ಳನ್ನ ಯಾರನ್ನೋ ಇಟ್ಕೊಂಡಿರ್ತಾನೆ, ಹೆಂಡತಿ ಮಕ್ಕಳನ್ನ ಸಾಕೋ ಇಂಟ್ರೆಸ್ಟ್ ಅವನಿಗೆ ಇರಲ್ಲ, ಅಥವಾ ವಿಧವೆ, 18 ವರ್ಷದ ಕೆಳಗಡೆ ಮಕ್ಕಳು ಇರಬೇಕು. ಗೊತ್ತಾಯ್ತೇನ್ರವ? ಆ ಮಕ್ಕಳಿಗೆ ಓದಿಸ್ಲಿಕ್ಕೆ ಸರ್ಕಾರ ಪ್ರತಿ ತಿಂಗಳು 4,000 ಅವಳ ಅಕೌಂಟಿಗೆ ಹಾಕುತ್ತೆ. ಇದು ಪೋಷಕತ್ವ ಯೋಜನೆ. ಇದು ನಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದನ್ನ ಮಾಡಿಸಿ DC ಅವ್ರ ಹತ್ರ ಅಪ್ರೂವಲ್ ಮಾಡಿಸಿ ಕೊಡ್ತಾರೆ. ಅಪ್ರೂವಲ್ ಮಾಡಿಸಿದ್ಮೇಲೆ ಹೆಂಗಿರುತ್ತೆ ಅಂದ್ರೆ ಒಂದೊಂದ್ಸಲ ತಿಂಗಳ ಬರೋದಿಲ್ಲ, 6 ತಿಂಗಳು 8 ತಿಂಗಳು ಒಂದೇ ಸಲ ಆ ದುಡ್ಡು ಆ ತಾಯಿ ಅಕೌಂಟ್ಗೆ ಹಾಕ್ತಾರೆ. ಇದು ಪೋಷಕತ್ವ ಯೋಜನೆ, ಪ್ರಾಯೋಜಕತ್ವ ಯೋಜನೆ. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಯಾರು ಆತರ ಇರ್ತಾರ ಅವ್ರಿಗೆಲ್ಲ ಸಹಾಯ ಮಾಡ್ತೀರಾ? ಈ ಕಡೆ ಯಾರು ಹೂ ಅಂತ ಮಾಡ್ತೀವಿ ಅಂತ ಶಬ್ದನೇ ಇಲ್ಲ. ಜ್ವರ ಬಂದಿರೋದು ನನ್ಗೆ. ಮಾಡ್ತೀರೇನ್ರವ? ಸಹಾಯ ಮಾಡ್ತೀರಾ? ನಾವೆಲ್ಲ ಸಹ ಇಷ್ಟಪಡೋದು. ನನ್ನ ಜೋರಾಗಿ ಹೇಳ್ಬೇಕಪ್ಪ, ಜೋರಾಗಿ ಹೇಳಿ. ಅದು ಆಮೇಲೆ ಎಲ್ರಿಗೂ ಅದಕ್ಕೆ ತಾನೇ ನೀವು ನನ್ನ ಪ್ರೀತಿ ಮಾಡೋದು. ಹಾಗಿದ್ರೆ ನಿಮ್ಮನ್ನ ಎಲ್ರು ಪ್ರೀತಿ ಮಾಡ್ಬೇಕಾ ಬೇಡ್ವಾ? ನೀವು ಹಾಗಿದ್ರೆ ಎಲ್ರಿಗೂ ನಾವು ಒಬ್ರು ನೋಡಿ ಒಬ್ರು ಹೊಟ್ಟೆ ಉರಿ ಪಡ್ಕೋಬಾರ್ದು. ಗೊತ್ತಾಯ್ತವ? ಹೇಳ್ತಾರೆ ನೋಡಿ ಹೆಂಗೋಳೆ, ನೋಡಕ್ ಚೆನ್ನಾಗೇ ಇಲ್ಲ, ಹೆಂಗ್ ಸೀರೆ ಉಟ್ಕೊಂಬಂದಳು ನೋಡು, ಹೆಂಗ್ ಮಾತಾಡ್ತಾಳೆ ನೋಡಿ, ಇವಳು ಮಾತಾಡಕ್ಕೆ ಬರಲ್ಲ. ಮೂತಿ ಮುಂಡಿ ತಿರುಗಿಸ್ಕೊಂಡು ಆಮೇಲೆ ಇವಳು ಎಲ್ಲಿ ಹೆಂಗ್ ಬಂದು ಅಂತ ನಮ್ಗೆ ಗೊತ್ತಿದೆ ಇವಳು ಹೆಂಗ್ ಬಂದು. ನಾವು ಅಷ್ಟೇ ಕಷ್ಟಪಡೋದು. ನಾವ್ ಯಾಕೆ ಅಲ್ಲಿ ಹೋಗ್ಲಿಲ್ಲ? ಅವಳು ಮಾತ್ರ ಹೆಂಗ್ ಸ್ಟೇಜ್ ಮೇಲೆ ಹೋಗ್ಬಿಟ್ಲು ಗೊತ್ತು ನಮ್ಗೆ, ಅವಳಿಂದ ಯಾರಿದ್ದಾರೆ ಅಂತ. ನೋಡುವ, ನಾವ್ ಯಾರು ಮಾತಾಡಬಾರ್ದಿಲ್ಲ. ದೊಡ್ಡ ಮನಸ್ಸಿರೋ ಮಗಳು ಯಾರು ನಮ್ಮನಿಗೆ ನೀನ್ ಚೆನ್ನಾಗಿದೀಯಾ, ನೀನ್ ತುಂಬಾ ಸುಂದರವಾಗಿದೀಯಾ, ನೀನ್ ಚೆನ್ನಾಗಿ ಮಾತಾಡ್ತೀಯಾ, ನಮ್ಗೆ ಯಾವ ಹೊಗಳಿಗೆನೂ ಬೇಡ. ನಮ್ಮನ್ನ ಯಾರು ಈಗ ಬರ್ತಾರೆ, ನಾವು ಬಡವರಿದ್ದೀವಿ, ನಮ್ಮನ್ನ ಗೌರವಿಸೋದೇ ಇಲ್ಲ, ಬೇಕಾಗಿಲ್ಲ ನಮ್ಮನ್ನ ಗೌರವಿಸೋದು ಯಾರು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಿಮ್ಮನ್ನ ನೀವೇ ಫಸ್ಟ್ ಪ್ರೀತಿ ಮಾಡ್ಬೇಕು. ಫಸ್ಟ್ ನಮ್ಮನ್ನ ನಾವು ಪ್ರೀತಿ ಮಾಡ್ಬೇಕು. ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ಕೋಬಾರ್ದು. ಫಸ್ಟ್ ನಮ್ಮನ್ನ ನಾವು, ನಾನ್ ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ಯಾರೋ ಏನೋ ಹೇಳ್ತಾರೆ ಅಂತ ಅದಕ್ಕೆಲ್ಲ ಕಿವಿ ಕೊಡಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡಲ್ಲ, ಯಾರ ಬಗ್ಗೆ ಹೊಟ್ಟೆ ಉರಿ ಇಲ್ಲ, ಯಾರ ಬಗ್ಗೆ ಅಸೂಯೆ ಇಲ್ಲ. ನನಗೆ ನನ್ನ ಕೈಲಾದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ, ನನ್ಗೆ ಗೊತ್ತಿರೋ ಮಾಹಿತಿ ಇನ್ನೊಬ್ರಿಗೆ ಹಂಚ್ಕೋತೀನಿ. ನೋಡ್ರವ, ನೀವು ಅವತ್ತಿಂದ ಇವತ್ತು 1 ಪಟ್ಟು ಬೆಳೆದಿದ್ರೆ ನಾಳೆಯಿಂದ 100 ಪಟ್ಟು ಬೆಳೆದೇ ಹೋದ್ರೆ ನಾಗಲಕ್ಷ್ಮಿ ಮಾತು ಸುಳ್ಳಾಗಕ್ ಸಾಧ್ಯನೇ ಇಲ್ಲ. ಹೌದೋ ಇಲ್ಲ? ನಾನಂತೂ ನೋಡವ, ಯಾರು ಕಂಡ್ರು ಹೊಟ್ಟೆ ಉರಿ ಪಡವ. ನನಗಿಂತ ಚೆನ್ನಾಗಿ ಯಾರೋ ಒಬ್ರು, ಈಗ ನನಗಿಂತ ಚೆನ್ನಾಗಿ ಆಮೆ ಕತೆ ಗೊತ್ತಾ? ಆಮೆ ಗೊತ್ತಾ? ಎಲ್ಲಿರುತ್ತೆ? ನೀರಲ್ಲಿರುತ್ತಲ್ವಾ? ಆಮೆ ಯಾವಾಗ್ಲೂ ನಿಧಾನಕ್ಕೆ ನಡೀತಾ ಇರುತ್ತೆ. ನಾವ್ ಹೆಂಗಂದ್ರೆ ಏನಾದ್ರೂ ಆಗೋಯ್ತು ಅನ್ಕೋ, ರೂಮ್ ಬಿಟ್ಟು ಬರೋದೇ ಇಲ್ಲ. ಯಾಕವ? ನನ್ನ ಮನಸ್ಸಿಗೆಲ್ಲ ಬೇಜಾರು, ನಾನು ಹಿಂಗ್ ಬದುಕಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ನೋಡವ, ಯಾರಿಗೋಸ್ಕರ ಬದುಕೋ ಅವಶ್ಯಕತೆ ಇಲ್ಲ. ನನ್ನ ಹೆಣ್ಮಕ್ಳು ನಿಮ್ಗೋಸ್ಕರ ಬದುಕಲ್ವ. ಕೆಟ್ಟದ್ ನಡೆಯಲ್ಲ ಅಂತ ಎಲ್ಲೂ ಇಲ್ಲ, ಎಲ್ಲ ಬದುಕಲ್ಲೂ ಕೆಟ್ಟದ್ ನಡೆಯುತ್ತೆ. ಆದ್ರೆ ಯಾರೋ ಮುಂದೊಟ್ಟೋದ್ರು ಅಂತ ಹೇಳಿ ಯೋಚನೆ ಮಾಡಬಾರ್ದು. ನಾವು ನಡೀತಾ ಇರಬೇಕು. ಗೊತ್ತಾಯ್ತೇನವ? ಅದೇ ಆಮೆ, ಯಾವಾಗ್ಲೂ ಅದು ನಡೀತಾ ಇರುತ್ತೆ. ಕೂತಿರೋದಕ್ಕಿಂತ ನಡೆಯೋದು ವಾಸಿನ. ಓಡೋದೇ ಒಂದಿನ ಸುಸ್ತಾಗಲ್ಲಿ ಕೂತ್ಕೋಬೇಕು. ಆದ್ರೆ ನಡೀತಾ ಇದ್ರೆ ನಡೀತಾ ಇರ್ತೀವವ. ಆಮೇಲೆ ಅದಕ್ಕೆ ಅದು 100 ವರ್ಷ ಬದುಕುತ್ತಂತೆ. ಆಮೆ
100 ವರ್ಷ ಬದುಕುತ್ತೆ. ಹಾಗೆ ನಮ್ಮ ಜೀವನ. ಯಾರು ಮುಂದೋದ್ರು ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅಯ್ಯೋ ನನಗದು ಸಿಗ್ಬೇಕಾಗಿತ್ತು, ನನಗ್ ಸಿಗ್ಲಿಲ್ಲ, ಅವಳಿಗೆ ಸಿಕ್ಬಿಡ್ತು, ಅವಳು ಮುಂದೆ ಹೊರಟೋದ್ಲು, ನಾನು ಮುಂದೆ ಹೋಗ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ. ತಲೆ ಕೆಡಿಸ್ಕೋಬೇಡ್ರಿ. ನೀವು ನಡೀತಾ ಹೋಗಿ, ನಿಮ್ ಕೆಲಸ ಮಾಡ್ತಾ ಹೋಗಿ. ನೀವು ಒಂದಿನ ಅಲ್ಲಲ್ಲ ಇನ್ನ ಮೇಲೆ ಸಲ್ತೀರವ. ಮಾಡ್ತೀರೇನವ? ಸೌಂಡ್ ಕಡಿಮೆ ಆಯ್ತು. ನೀವು ಸೌಂಡ್ ಇಲ್ಲ ಅಂದ್ರೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ಆಯ್ತಾ? ಯಾವಾಗ್ಲೂ ಅಷ್ಟೇ ಒಂದೇನು ಹೇಳ್ಕೊಟ್ಟಿದ್ದೀನಿ, ನಿಮ್ ಪರ್ಸಲ್ಲಿ ಎಲ್ರ ಹತ್ರ ನಿಮ್ಗೆ ಏನ್ ಬರುತ್ತೆ ಕಲೀರವ. ನೀವು ಯಾರಮ್ಮ ಕೋರ್ಸ್ಗಳನ್ನೆಲ್ಲ ಮಾಡಿಸೋದು ಯಾರವ? ಬ್ಯೂಟಿ ಪಾರ್ಲರ್ದು, ಸ್ಕಿಲ್ ಡೆವಲಪ್ಮೆಂಟ್ ಅವರು ಯಾವ ಅಧಿಕಾರಿಗಳು? ನೀವೇ ಅಲ್ವಾ? ಮಾಡಿಸ್ತಿದ್ದೀರೇನಪ್ಪ? ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಹೇಳ್ಕೊಟ್ಟಿದಾರೇನಮ್ಮ? ಇನ್ ಮುಂದೆ ನೀವು ನಂಗೆ ಲೆಕ್ಕ ಕೊಡ್ಬೇಕು, ಎಷ್ಟು ಜನಕ್ಕೆ ಏನೇನು. ಬರೀ ಬ್ಯೂಟಿಷಿಯನ್ನೇ ಅಲ್ಲವಾ, ಕಂಪ್ಯೂಟರ್ ಡಾಟಾ ಎಂಟ್ರಿ ಸುಮಾರು ಇದಾವೆ. ಒಂದು ಎಷ್ಟಿದಾವಪ್ಪ? ಒಂದು 26-28 ಐತೆ. ಇನ್ನ ನಮ್ಮ ಹುಡುಗನಿಗೆ ಗೊತ್ತಿಲ್ಲ, ನೀ ತಿಳ್ಕೊಂಡು ಹೇಳಿ ನನಗೆ. ಮಸಾಲೆ ಈಗ ಸಾರು ಮಾಡ್ತೀವಲ್ಲ, ಸಾವು ಮಾಡಿರೋ ಬಿಸಿಬೇಳೆ ಬಾತ್ ಪುಡಿ ಎಷ್ಟು ಚೆನ್ನಾಗಿದೆ, ನೀವು ಒಂದ್ಸಲ ತಿಂದು ನೋಡಿ. ನನಗೆ ಕೊಟ್ರೆ ನಾನು ಊರಿಗೆ ತಗೊಂಡು ಹೋಗ್ತೀನಿ. ಮೇಲ್ಗಡೆ ನಂಬರ್ ಇರುತ್ತೆ. ಏನ್ ಚೆನ್ನಾಗಿ ಮಾಡಿದಾಳವ, ನಾನು ಬುಕ್ ಮಾಡ್ತೀನಿ, ಕಾಸು ಹಾಕ್ತೀನಿ ಫೋನ್ ಪೇ ಅಲ್ಲಿ, ನೀನ್ ಬಿಸಿಬೇಳೆ ಬಾತ್ ಪುಡಿ ಕಳಿಸ್ಬೋದು ನನಗೆ. ಮಸಾಲೆ ಐಟಮ್ ಹೇಳ್ಕೊಡೋದ್ರಿಂದ ಹೇಳ್ಕೊಡ್ತಾರವ ಸರ್ಕಾರದವರು ಹೆಣ್ಣು ಮಕ್ಕಳಿಗೆ. ನೀವೆಲ್ಲ ನಿಮ್ ಶಾಸಕರು ಬಂದ ಮೇಲೆ ಏನೇನೆಲ್ಲ ಇದೆ, ನಮ್ಮ ಅಧಿಕಾರಿ ಇದಾರೆ ಇಲ್ಲಿ, ಅವ್ರನ್ನ ಕೂಡಿಸ್ಕೊಂಡು ಅಷ್ಟು ನಮ್ಮ ಹೆಣ್ಮಕ್ಳು ಕಲ್ತ್ಕೋಬೇಕು. ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ, ಬ್ಯೂಟಿ ಪಾರ್ಲರ್ ಅಲ್ಲಿ ಇಂಟ್ರೆಸ್ಟ್ ಐತೆ, ಎಂಬ್ರಾಯ್ಡ್ರಿ ಮಾಡೋದು ಎಲ್ಲ ಹೇಳ್ಕೊಡ್ತಾರವ. ಈ ಸೀರೆಗಳಿಗೆ ನಾವು ಗಾಜಿನ ವರ್ಕ್ ಮಾಡ್ತೀವಿ ಗೊತ್ತಾ, ಅದು ಸಹ ಹೇಳ್ಕೊಡ್ತಾರೆ. ಇವತ್ತು ಬೆಂಗಳೂರಲ್ಲಿ ನೀವು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಒಂದು ಬ್ಲೌಸ್ಗೆ, ಬರೀ ಬ್ಲೌಸ್ಗೆ ವರ್ಕ್ ಮಾಡಿಸಿ 5 ಲಕ್ಷ ರೂಪಾಯಿ ಕೊಡ್ತಾರೆ ಮದುವೆಗೆ. ಬರೀ ಒಂದು ಬ್ಲೌಸ್ಗೆ ಎಷ್ಟು? 5 ಲಕ್ಷ. ನಮ್ಮ ಹೆಣ್ಮಕ್ಳಿಗೆ 100 ಹೆಣ್ಮಕ್ಳಿಗೆ ಸಾಕು, ನಮ್ಮ ಜೀವನ ಆಗ್ತದೆ. ಯಾಕೆ ಆಗಬಾರ್ದು? ಯಾಕೆ ಕಲಿಬಾರ್ದು ನೀವು? ಇವತ್ತು ನಮ್ಮನೆ ಎದುರುಗಡೆ ಒಂದು ಕಾರ್ನರ್ ಅಲ್ಲಿ ಒಂದು ಟೈಲರ್ ಇದ್ದಾನೆ, ದತ್ತ ಅಂತ. ಫಾರಿನ್ ಇಂದ ಬರ್ತಾವವ. ಫಾರಿನ್, ಈ ಅಮೆರಿಕಾ, ಲಂಡನ್ ಅಲ್ಲೆಲ್ಲ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲ ಸೀರೆ ಬ್ಲೌಸ್ ಎಲ್ಲ ಮೂಟೆ ಮಾಡಿ ಕಳಿಸ್ಬಿಡ್ತಾರೆ. ಒಂದು ಮೂಟೆ ಮಾಡ್ಬಿಟ್ಟು ಪಾರ್ಸಲ್ ಹಾಕ್ಬಿಡ್ತಾನೆ. ದುಡ್ಡು ಫೋನ್ ಪೇನೋ ಬೇರೆ ಯಾವ್ದು ಅಕೌಂಟಿಗೆ ಹಾಕ್ಕೊಡ್ತಾನೆ. ಅಂದ್ರೆ ಇವತ್ತು ಬಿಸ್ನೆಸ್ ಮಾಡಕ್ ನಿಮ್ಮೂರೇ ಅಂತೇನಿಲ್ಲವಾ, ಸಿಗುತ್ತೆ. ಸಬ್ಸಿಡಿ ಇದೆವಾ, 10 ಲಕ್ಷ ಅಂದ್ರೆ 10 ಲಕ್ಷ ಪೂರ್ತಿ ಇಲ್ಲ ನಿಮಗೆ. ಒಬ್ಳು ವಿಧವೆಗೆ ಇಷ್ಟು ಸಬ್ಸಿಡಿ, ಇಷ್ಟು ನೀನ್ ದುಡ್ಡು ಕಟ್ಟಂಗಿಲ್ಲ. ಇನ್ ಮಿಕ್ಕಿ ದುಡ್ಡಿಗೆ ಕಡಿಮೆ ಬಡ್ಡಿ. ತಗೋಬೇಕಾ ಬೇಡ್ವಾ? ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾರು ಬುದ್ಧಿಶಾಲಿ, ಎಲ್ಲ ತಿಳ್ಕೊಂಡಿರ್ತಾಳೆ, ತನ್ನ ಹಕ್ಕುಗಳನ್ನ ತಿಳ್ಕೊಂಡಿರ್ತಾಳೆ, ತನ್ನ ಕಾನೂನುಗಳನ್ನ ತಿಳ್ಕೊಂಡಿರ್ತಾಳೆ, ಅವಳು ಮಾತ್ರ ಬದಲಾವಣೆಗೆ ಸಿದ್ಧ. ನಾ ತಿಳ್ಕೊಳ್ಳಲ್ಲ, ಮೊಬೈಲಲ್ಲಿ ಬರೀ ರೀಲ್ಸ್ ನೋಡ್ತೀನಿ, ಹಾಡು ಕೇಳ್ತೀನಿ, ಟೈಮ್ ಪಾಸ್ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನೀವು ರೀಲ್ಸ್ ನೋಡಿ, ಬೇಡ ಅಂತ ಹೇಳಲ್ಲ, ಬಟ್ ಆದ್ರೆ ನಿಮ್ಮ ಬೆಳವಣಿಗೆಗೆ ಏನು ಬೇಕು ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಫಸ್ಟ್ ಅದನ್ನ ತಗೊಂಡ್ಬಿಡ್ಬೇಕು. ನೀವು ಹೋಗಿ ಕೇಳಬೇಕು, ನಾನು ಇದು ಮಾಡ್ತೀನಿ, ನೀನ್ ಮಾಡಿ. ಸರ್ಕಾರಿ ಅಧಿಕಾರಿಗಳಿಗೆ ನೀವು ಕೇಳಬೇಕು. ಅವಾಗ ಅವ್ರಿಗೆ ಅಯ್ಯೋ ನಮ್ಗಿಂತ ಜಾಸ್ತಿ ಇವ್ರಿಗೆ ಗೊತ್ತಿದೆಯಲ್ಲಪ್ಪ, ಅವ್ರು ಇಲ್ಲ ಅಂತ ಹೇಳಕ್ ಆಗುದಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬೇಡ, ನಿಮ್ಗೆ ಗೊತ್ತಿಲ್ಲ ಅವ್ರು ಹೇಳೋದಿಲ್ಲ. ನೀವು ಹಾಗೆ ಇರಿ, ನಾವು ಹೀಗೆ ಇರ್ತೀವಿ. ನೀವು ಹಾಗೆ ಇರ್ತೀರಾ ಅಥವಾ ನೀವು ಇಲ್ಲಿ ತನ ಬರ್ತೀರಾ? ಮತ್ತೆ ಸೌಂಡ್ ಇಲ್ಲ, ಬರ್ತೀರಾ ಅಲ್ವಾ? ಇನ್ಮೇಲೆ ತಿಳ್ಕೊತೀರಾ? ಹಾಕ್ರವ, ಚಾಟ್ GPT ಅಂತ ಒಂದು ಆಪ್ ಇದೆ, ಓಪನ್ ಮಾಡ್ರಿ, ಅದ್ರಾಗ ಹಾಕ್ರಿ, ಜನನಿ ಶಿಶು ಯೋಜನೆ ಅಂತ ಹಾಕ್ರಿ. ಪಟ್ 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 ಅಂತ ಯೋಜನೆಗೆ ಎಲ್ಲ ಬಂದ್ಬಿಡ್ತೈತೆ. ಒಂದು ತಾಯಿ ಗರ್ಭಿಣಿ ಅವಸ್ಥೆಯಿಂದ, ಅವಳು ಇವತ್ತು ಗರ್ಭಿಣಿ ಆಗಿದೀನಿ ಅಂತ ಗೊತ್ತಾದ್ರೆ 42 ದಿವಸ ಮಗು ಆಗೋವರೆಗೂ ಪೂರ್ತಿ ಖರ್ಚು ಸರ್ಕಾರ ವಹಿಸುತ್ತೆ. ನೀವು 1 ರೂಪಾಯಿ ಖರ್ಚು ಮಾಡಂಗಿಲ್ಲವಾ? ಇದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ.
ಹಂಗಿದ್ರೆ ನೀವು ನನ್ನ ಮಕ್ಕಳಲ್ಲವ. ನಾಗಲಕ್ಷ್ಮಿ ಮಕ್ಕಳಾಗಕ್ಕೆ ನಾಗಲಕ್ಷ್ಮಿಗಿಂತ ಜಾಸ್ತಿ ಬುದ್ಧಿವಂತಿಕೆ ಇದ್ರಾಗ ಮಾತ್ರನೇ ಇನ್ಮೇಲಿಂದ ನೋಡಿ, ನಾನು ದೀಪ ಹಚ್ಚಿರೋದು ಸುಮ್ಮನೆ ದೀಪ ಅಲ್ಲವಾ, ನಮ್ಮ ನಿಸರ್ಗ ಹೇಳಿದ್ರು ಜ್ಞಾನದ ದೀಪ. ಇವತ್ತು ನಾಗಲಕ್ಷ್ಮಿ ಹಚ್ಚೋಗೋದು ಅರಿವಿನ ದೀಪನವ. ನಮ್ಮ ಹೆಣ್ಣು ಮಕ್ಕಳು ಎಷ್ಟು ನೀವು ತಿಳ್ಕೊಳ್ತೀರಲ್ಲ ಅಷ್ಟು ಸಶಕ್ತರಾಗ್ತಿರವ. ತಿಳ್ಕೊತೀರಾ ಇಲ್ವಾ? ತಿಳ್ಕೊತೀರಾ ಇಲ್ವಾ? ನಾನ್ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಒಬ್ಬೊಬ್ರು ಶಾಸಕರ ಮುಂದೆ ಬಂದು ನಿಂತ್ಕೊಂಡು ಹೇಳ್ಬೇಕು, ಸರ್ ನಾನು ಇದು ಕಲ್ತ್ಕೊಂಡೆ, ನಾನು ಇದು ಕಲ್ತ್ಕೊಂಡೆ, ನಾನು ಇದು ಮಾಡಿದೆ, ನಾನು ಈ ಸ್ಕೀಮಲ್ಲಿ ಇಷ್ಟು ಲೋನ್ ತಗೊಂಡಿದ್ದೀನಿ, ನಾನು ಈ ಉದ್ಯೋಗ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದೆ. ಹೇಳ್ತೀರಾ ಇಲ್ವಾ? ಹಿಂದೆಗಡೆ ಅವ್ರ ಸೌಂಡೇ ಇಲ್ಲ. ಹೇಳ್ತೀರಾ ಇಲ್ವಾ? ಹೇಳ್ತೀರಾ. ನೋಡಿ, ಅಂಬೇಡ್ಕರ್ ಎಷ್ಟು ಜನ ಗೊತ್ತು? ಡಾಕ್ಟರ್ BR ಅಂಬೇಡ್ಕರ್ ಎಲ್ರಿಗೂ ಗೊತ್ತು. ಆದ್ರೆ ಅವ್ರು ಏನ್ ಹೇಳಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ. ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತೇನವಾ? ಹೇಳ್ತೀನಿ ಕೇಳಿ. ಅಂಬೇಡ್ಕರ್ ಹೇಳಿದ್ರು, ಯಾವತ್ತು ನನ್ನ ಜನ ತಿಳ್ಕೋತಾರೋ, ಬುದ್ಧಿವಂತರಾಗ್ತಾರೋ, ಶಿಕ್ಷಿತರಾಗ್ತಾರೋ, ತಮ್ಮ ಹಕ್ಕುಗಳನ್ನ ತಿಳ್ಕೊಂಡು ಪ್ರಶ್ನೆ ಮಾಡ್ತಾರೋ ಅವತ್ತೇ ಬದಲಾವಣೆ ಅಂತ. 135 ವರ್ಷ ಆಯ್ತು. ಎಲ್ಲಿ ನನ್ನ ಜನ ಬದಲಾವಣೆ ಆಗವ್ರಾ? ಇದ್ಯಾಕೆ ಕಡಿಮೆ ಹೇಳ್ತಿದ್ರೆ? ಸ್ವಲ್ಪ ಜೋರಾಗಿ ಹೇಳಿಲ್ಲ. ಆಗಿಲ್ಲ. ಎಷ್ಟು ಅವಮಾನನವ. ನಮ್ಮ ಹೆಣ್ಮಕ್ಳು ಹಿಂಗಿರ್ಬೇಕಾ? ಇನ್ಮೇಲೆ ತಿಳ್ಕೋಬೇಕು, ಬದಲಾಗಬೇಕು. ಆಗ್ತೀರೇನವ? ಆಗ್ತೀರಾ? ಅಂತಾರಾಷ್ಟ್ರೀಯ ಇನ್ಯಾರ್ದು ನಂಬರ್ ಹೇಳ್ಬೇಕು? ಈ ವಿಧವಾ ಪೆನ್ಷನ್ನು ಮತ್ತೆ ಅಂಗವಿಕಲರ ಮಕ್ಕಳು ಯಾರು ಇದಾರ ಮನೆಯಲ್ಲಿ? ಯಾರ ಮನೇಲಿದ್ದಾರೆ? ಕೈ ಎತ್ತಿ. ಅಂಗವಿಕಲರಿಗೆ ಹೇಳ್ತೀನಿ ಕೇಳವ. ಅದನ್ನು ನಮ್ಗೆ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಮಗುಗೆ ಅಥವಾ ಮನೆಯಲ್ಲಿ ಯಾರೇ ಇರ್ಲಿ ಅವರಿಗೆ ಪೆನ್ಷನ್. ಆಯ್ತಾ? ಎರಡನೇದು, ಅವರು ಬಿಸ್ನೆಸ್ ಮಾಡ್ಬೋದು, ಅವ್ರಿಗೂ ಸಹ ಸಾಲ ಕೊಡುತ್ತೆ. ಎಷ್ಟು ಜನ ತಗೊಂಡಿದ್ದೀರಾ? ತಗೊಂಡಿಲ್ಲ. ಇನ್ಮೇಲೆ ಹೇಳ್ಕೊಡ್ರವ. 1 ಲಕ್ಷದವರೆಗೂ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಅದು ಸಹ ಸರ್ಕಾರ ಕಟ್ಕೊಡುತ್ತೆ. ಅವ್ರಿಗೆ ಓದಕ್ಕೆ ಪುಸ್ತಕ, ಕಿವಿ ಏಡು, ಚೇರು, ವೀಲ್ ಚೇರು, ಸ್ಟಿಕ್ಕು ಪ್ರತಿಯೊಂದು ಅವರಿಗೆ ಉಚಿತವಾಗಿ ಸಿಗತ್ತೆ. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಕಡೆಯಲ್ಲಿ ಇನ್ನೊಂದು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ಬಿಡ್ತೇನೆ. ಇವತ್ತು ಬಸವಣ್ಣನ ಜಯಂತಿ. ಬಸವಣ್ಣ ಎಷ್ಟು ಜನ ಗೊತ್ತು? ಎಲ್ಲರಿಗೂ ಗೊತ್ತು. ಬಸವಣ್ಣ ಇವತ್ತು ನೋಡಿ, ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ನಾವು ಯಾರ್ಯಾರನ್ನ ನೆನಿಬೇಕು ಈ ದಿವಸ ಅಂದ್ರೆ ನೋಡುವ. ಬಸವಣ್ಣ ಚಿಕ್ಕವನು 8 ವರ್ಷದ ಹುಡುಗ ಇರ್ತಾನೆ. ಎಷ್ಟು ವರ್ಷದ? ಅವರು ಬ್ರಾಹ್ಮಣರ ಕುಟುಂಬದಲ್ಲಿ ಬಸವಣ್ಣ ಹುಟ್ಟಿರ್ತಾರೆ. ಅವ್ರ ಅತ್ತೆ ಮನೆಗೆ ಬರ್ತಾಳೆ, ಗಂಡ ಸತ್ತೋಗ್ಬಿಟ್ಟಿರ್ತಾನೆ. ಯಾರು? ಅವ್ರ ಅತ್ತೆಗೆ ನೋಡ್ತಾನೆ, ಕೂದಲನ್ನ ತೆಗಿತಾ ಇರ್ತಾರೆ, ದೂರ ಕೂಡಿಸ್ಬಿಟ್ಟು ತಲೆ ಬೋರ್ಡ್ ಹೊಡ್ಸೋದು, ತಲೆ ಎಲ್ಲ ಕೂದಲು ತೆಗಿತಾ ಇರ್ತಾರೆ. ಅವ್ರ ಅಮ್ಮನ್ನ ಕೇಳ್ತಾನೆ ಬಸವಣ್ಣ, ನಮ್ಮತ್ತೆಗೆ ಯಾಕೆ ಕೂದಲು ತೆಗಿತಾ ಇದ್ದೀರಾ? ಇಲ್ಲ, ಗಂಡ ಸತ್ತೋಗ್ಬಿಟ್ಟವನೆ, ಹಂಗೆ ಕೂದಲು ತೆಗಿಬೇಕು, ನಮ್ದು ಪದ್ಧತಿ, ಅವತ್ತಿಂದ ನಮ್ಮ ಪದ್ಧತಿ ಮಾಡ್ಕೊಂಡ್ ಬಂದಿದೀವಿ. ಯಾಕೆ ಹಂಗ್ ಮಾಡಬಾರ್ದಲ್ವಾ? ನಮ್ಮತ್ತೆ ಚೆನ್ನಾಗಿ ಕಾಣಲ್ಲ, ಹಂಗ್ ಮಾಡಬಾರ್ದು, ಅವಳಿಗೆ ನೋವಾಗುತ್ತೆ. ಹೂವ ಎಲ್ಲ ಬಿಸಾಕ್ತಾರೆ, ಬಳೆ ಎಲ್ಲ ಹೊಡಿತಾರೆ. ಅವಾಗ ಅವನು ಹೇಳ್ತಾನೆ, ಯಾಕೆ ಆ ಥರ ಮಾಡ್ಬೇಕಂದ್ರೆ ಅವಳು ಚೆನ್ನಾಗಿ ಕಂಡ್ರೆ ಗಂಡಸರು ಆ ಹೆಣ್ಣು ಮಗಳ ಮೇಲೆ ಕಣ್ಣು ಬಿದ್ದು ಬಿಡುತ್ತಂತೆ. ಏನು? ಗಂಡಸರದು ಯಾರ ಮೇಲೆ ಬಿಡುತ್ತೆ? ಅದಕ್ಕೆ ಅವಳನ್ನ ತಲೆ ಕೂದಲು ತೆಗೆಸ್ಬಿಟ್ಟು ಕುರೂಪಿ ತರ ಮಾಡ್ಬಿಡೋದು, ಬಿಳಿ ಸೀರೆ ಉಡಿಸ್ಬಿಟ್ಟು. ಆಕ್ಚುಲಿ ಅವಳಿಗೆ ಬಿಳಿ ಸೀರೆ ಉಡಿಸ್ಬೇಕಾ, ಇವನಿಗೆ ಕಣ್ಣಿಗೆ ಬಿಳಿ ಬಟ್ಟೆ ಕಟ್ಟಬೇಕಾ? ನಾವು ಕಣ್ಣು ಬೀಳೋರ ಮೇಲೆ ಜೋರಾಗಿ ಹೇಳ್ಬೇಕವ. ಅದೇ ಬಸವಣ್ಣ ಹೇಳೋದು. 12ನೇ ಶತಮಾನ ಅಂದ್ರೆ 900 ವರ್ಷಗಳ ಹಿಂದೆವಾ. ಅವ್ರ ಅಮ್ಮನಿಗೆ ಹೇಳ್ತಾರೆ, ಅಮ್ಮ ನಮ್ಮತ್ತೆ ಚೆನ್ನಾಗಿ ಕಂಡ್ರೆ
ಚೆನ್ನಾಗಿ ಕಾಣಬಾರ್ದು ಅಂತ ಹೇಳಿ ತಲೆ ಕೂದಲು ಬೋಡಿಸ್ಬಿಟ್ಟು ಹೂವ ಎಲ್ಲ ಕಿತ್ತು ಬಿಸಾಕಿ ಬಳೆ ಎಲ್ಲ ಹೊಡೆದಾಕ್ಬಿಟ್ಟು ಬಿಳಿ ಸೀರೆ ಉಡಿಸ್ತೀರಾ, ಆದ್ರೆ ನೋಡೋನ್ ಕಣ್ಣಿಗೆ ಏನು ಶಿಕ್ಷೆ ಕೊಡೋದಿಲ್ವಾ ಅಂತ. ನೀ ಸುಮ್ಮನೆ ಇರೋ, ಅವತ್ತಿಂದ ಹಂಗೆ ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಅವನ್ನ ಸುಮ್ಮನೆ ಇರಿಸ್ತಾರೆ. ಇವನಿಗೆ ಜನ್ವಾರ ಹಾಕಬೇಕು, ಬ್ರಾಹ್ಮಣರಲ್ಲಿ ಜನ್ವಾರ ಹಾಕ್ತಾರೆ. ಅವ್ನು ಕೇಳ್ತಾನೆ ಅವ್ರ ಅಪ್ಪನ, ನಮ್ಮ ಅಕ್ಕ ಇದ್ದಾಳೆ, ನಮ್ಮ ಅಕ್ಕನ ಯಾಕೆ ನೀವು ಜನ್ವಾರ ಹಾಕಲ್ಲ ಅಂತ. ಅವಾಗ ಅವ್ರಪ್ಪ ಹೇಳ್ತಾರೆ, ಹೆಣ್ಮಕ್ಳಿಗೆ ಹಾಕಲ್ಲ, ನಮ್ ಸಂಸ್ಕಾರ ಇಲ್ಲ ಆತರ ಅಂತ. ಅವಾಗ ಬಸವಣ್ಣ ಹೇಳ್ತಾನೆ, ನಮ್ಮ ಅಕ್ಕನಿಗೆ ಕೊಡದೇ ಇರುವಂತ ಸಂಸ್ಕಾರ ನನಗೂ ಬೇಡ. ಅಕ್ಕನೂ ನಾನಿಬ್ರು ಮನುಷ್ಯರೇ, ನನಗೂ ಆತ್ಮ ಇದೆ, ಅವಳಿಗೂ ಆತ್ಮ ಇದೆ. ಅವಳು ಹೆಣ್ಣು ಒದಿಕೆ, ನಾನು ಗಂಡು ಒದಿಕೆ. ನಮ್ಮ ಅಕ್ಕನ ಜನ್ವಾರ ಹಾಕಿದ್ರೆ ನಾನು ಹಾಕ್ಸ್ಕೋತೀನಿ, ಇಲ್ಲ ಅಂದ್ರೆ ಹಾಕ್ಸ್ಕೊಳಲ್ಲ ಅಂತಾನೆ. ಅದಕ್ಕೊಂದು ದೊಡ್ಡ ಗಲಾಟೆ ಆಗುತ್ತೆ ಅವ್ರ ಮನೇಲಿ. 8 ವರ್ಷದ ಹುಡುಗನವ ಬಸವಣ್ಣ. ನೀವು ಹೆಣ್ಣು ಮಗಳಿಗೆ ಸಮಾನತೆ ಇಲ್ದಿರುವಂತ ಈ ಮನೆಯಲ್ಲಿ ನಾನು ಇರೋದಿಲ್ಲ ಅಂತೇಳಿ 8 ವರ್ಷಕ್ಕೆ ಮನೆ ಬಿಟ್ಟು ಹೊರಟೋಗ್ತಾನೆ. ಅವನು ಬಸವಣ್ಣ ಅನುಭವ ಮಂಟಪ ಮಾಡಿದಾಗ ಆ ಅನುಭವ ಮಂಟಪದಲ್ಲಿ ಅವತ್ತಿನ ಕಾಲಕ್ಕೆ ಸೂಳೆ ಅಂತ, ಅವಾಗೆಲ್ಲ ರಾಜರ ಕಾಲ ಪಾಪ, ಈ ದೇವದಾಸಿರು ಇವರೆಲ್ಲರನ್ನು ಉಪಯೋಗ ಮಾಡ್ಕೊಳ್ಳೋದು, ಬಿಸಾಕೋದು. ವಿಧವೆ ಅಂದಿರು ಎಲ್ಲರನ್ನು ತಂದು ಅನುಭವ ಮಂಟಪದಲ್ಲಿ ಬಸವಣ್ಣ ಇಟ್ಕೊಂಡು, ಗಂಡಸರಿಗೆ ಎಷ್ಟು ಸಮಾನವಾಗಿ ಅವಕಾಶ ಇರುತ್ತೆ ಹಾಗೆ ಎಲ್ಲರಿಗೂ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಮಾನ ಅವಕಾಶ ಕೊಡ್ತಾರಮ್ಮ. ಇಡೀ ಊರೇ ರಾಜ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳುದು ಕ್ರಾಂತಿಕಾರಿ ಬಸವಣ್ಣ ಅಂತ. ಬಸವಣ್ಣನವ್ರನ್ನ ಇವತ್ತು ನಾವು ನೆನಿಬೇಕು. ಅದ ನಂತರ ನೆನಿಬೇಕಾಗಿರೋದು ಡಾಕ್ಟರ್ BR ಅಂಬೇಡ್ಕರ್ನ. ಯಾಕೆ ಅಂದ್ರೆ ಇವತ್ತು ನೋಡಿ, ಯಾರಾದ್ರೂ ಮನೆಯಲ್ಲಿ ನಮ್ಮ ಮೇಲೆ ಕೈ ಮಾಡಿದ್ರೆ ಯಾವ ನಂಬರ್ಗೆ ಫೋನ್ ಮಾಡ್ಬೇಕು ಅದು ಗೊತ್ತಿಲ್ವಾ ನಿಮ್ಗೆ? ದಿನ ಒಡಿಸ್ಕೋತೀರಾ? ಆಗಿದ್ರೆ ಒಡಿಸ್ಕೋತೀರೇನವ? ನನಗೆ ಹೇಳ್ರಿ, ಒಡಿಸ್ಕೋತೀರಾ ಇಲ್ವಾ? ಇಲ್ವಾ? ಹೊಡಿತಾ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರವ? ಒಡಿಸ್ಕೋತೀರಾ? ಒಡಿಸ್ಕೋತೀರಾ ಇಲ್ವಾ? ಹೊಡಿಯಕ್ ಬಂದ್ರೆ ಏನ್ ಮಾಡ್ತೀರಾ? ತಿರ್ಗಿಸ್ ಹೊಡಿತೀರಾ? ಏನ್ ನನಗೇನ್ ಅನ್ಸೋದಿಲ್ಲ ನೋಡ್ರವ. ಯಾರಾದ್ರೂ ನಿಮ್ ಮನೇಲಿ ನಿಮ್ ಗಂಡದಿರು ಒಡಿಯದ್ ಬಡಿಯದ್ ಮಾಡಿದ್ರೆ ನೀವು ಕರೆ ಮಾಡ್ಬೇಕಾಗಿರೋದು 1 ನಂಬರ್ಗೆ. ಕರೆಕ್ಟ್? ಜೋರಾಗಿ ಹೇಳಿ, ಜೋರಾಗಿ. 1 1 1 1 ಜೋರಾಗಿ. ನಿಮ್ ಫೋನಲ್ಲಿ ಇವಾಗ್ಲೇ ಡೌನ್ಲೋಡ್ ಆಗ್ಬೇಕಾ ನಂಬರು. ಮಾಡಿದ್ರೆ 10 ರಿಂದ 15 ನಿಮಿಷ ನಿಮ್ಮನ್ನ ಕಾಪಾಡಕ್ಕೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಪೊಲೀಸ್ ಬರ್ತಾರೆ. ಅಟ್ಲೀಸ್ಟ್ ಅವನಿಗೆ ಭಯನಾದ್ರೂ ಇರ್ಲಿ. ನನ್ನ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಅಯ್ಯೋ ಪೊಲೀಸ್ನ ಕರೀತಾಳಪ್ಪ ಅಂತ. ನೀವು ಕರೀದೇ ಹೋಗ್ರಿ, ಸಾಯೋವರೆಗೂ ಹೊಡಿತಾನೆ. ಭಯ ಇಕ್ಕಿಸ್ಬೇಕಾ ಬೇಡ ಅವನಿಗೆ? ಇಕ್ಕಿಸ್ಬೇಕಾ ಬೇಡ? ಭಯ ಇಡ್ಸ್ಬೇಕಲ್ವಾ? ಅದ ನಂತರನು ಎಷ್ಟೋ ಜನ ಬಿಟ್ಟು ಬಿಡ್ತಾರೆ ಹೆಂಡ್ತಿದಿರನ್ನ. ಮಕ್ಕಳನ್ನ ನೋಡ್ಕೊಳಲ್ಲ, ಮಕ್ಕಳಿಗೆ ಸಾಕಲ್ಲ, ಮಕ್ಕಳಿಗೆ ಮೇಂಟೆನೆನ್ಸ್ ಕೊಡಲ್ಲ. ಅಂತ ಟೈಮಲ್ಲಿ ನೀವು ಯಾವ ನಂಬರ್ಗೆ ಫೋನ್ ಮಾಡಬೇಕು? ನಿಮ್ಗೆ ಸಹಾಯ ಬೇಕು, ಡಾಕ್ಟರ್ ಸಹಾಯ ಬೇಕು. ಹೊಡೆದ್ಬಿಟ್ಟಿರ್ತಾನೆ, ಗಾಯ ಆಗಿರುತ್ತೆ, ರಕ್ತ ಬರ್ತಾ ಇರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಭಯ, ಪೊಲೀಸ್ ಹೆಲ್ಪ್ ಬೇಕು, ಲಾಯರ್ನ ಇಟ್ಕೊಂಡು ಮೇಂಟೆನೆನ್ಸ್ ತಗೋಬೇಕು, ಮಕ್ಕಳನ್ನ ಸಾಕು ತಗೋಬೇಕು. ಅವ್ನು ಡೈವರ್ಸ್ ಹಾಕಿರ್ತಾನೆ, ನಂಗೆ ಡೈವರ್ಸ್ ಬೇಡ, ನಾನು ಲಾಯರ್ ಇಡಬೇಕು, ನನ್ನ ಹತ್ರ ದುಡ್ಡು ಇಲ್ಲ. ಯಾರವ ಸಹಾಯ ಮಾಡೋದು? 1 8 1 ಈಗ ನಾನು ಕಾರಲ್ಲಿ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಫೋನ್ ಮಾಡಿದ್ಲು, ಮೇಡಮ್ ಈ ತರ ಗಂಡ ತುಂಬಾ ಚಿತ್ರಹಿಂಸೆ ಕೊಡ್ತಾನೆ, ಬಸ್ರಿ ಇದ್ದಾಳೆ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮಧ್ಯರಾತ್ರಿಯಲ್ಲಿ ಆಚೆ ಕಡೆ ತಳ್ಳಿಬಿಟ್ಟಿದ್ದಾರೆ ಅಂತ. ಎಲ್ಲಿದ್ದಾಳವ ಅಂದೆ. KC ಜನರಲ್ ಹಾಸ್ಪಿಟಲ್ ಇದ್ದಾರೆ ಮೇಡಮ್. ಸರಿ, ನಾವು ನಮ್ಮ ವಿಮೆನ್ ಅಂಡ್ ಚೈಲ್ಡ್ ನಾವು ಅವಾಗ ನಾನು ಅದಕ್ಕೆ ಇವ್ರ ನಂಬರ್ ನಿಮ್ಗೆ ಯಾಕೆ ಕೆಟ್ಟೆ ಅಂತಂದ್ರೆ, ಇಂಥ ಎಲ್ಲಾ ಸಂದರ್ಭದಲ್ಲೂ ನೀವು ನಿಮ್ಮ ಅಧಿಕಾರಿ, ನಿಮ್ಮ ಇಡೀ ಚಿಕ್ಕಮಂಗ್ಳೂರ ದೊಡ್ಡ ಅಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂತೋಷ್ ಅವರು, ಅವ್ರಿಗೆ ನೀವು ಫೋನ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಮ ತಾಲೂಕಲ್ಲಿ ನಮ್ದೊಂದು ಅಧಿಕಾರಿ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ನೋಡವ ಈ ತಂಗಿ ಬರ್ತಾಳೆ, ಈ ತಂಗಿಗೆ ಸಹಾಯ ಮಾಡ್ಬೇಕು ಅಂತ. ಆ ತಂಗಿ ಏನ್ ಮಾಡ್ತಾಳೆ, ಅವಳೇ ಡಾಕ್ಟರ್ ಹತ್ರ ಕರ್ಕೊಂಡು, ಡಾಕ್ಟರ್ ನಿಮ್ಮ ಅಂದ್ರೆ ಅವ್ರದ್ದು ಇರೋದೇ ಅಲ್ಲಿ. ಎಲ್ಲಿ ನೀವು ಸಖಿ 1 ಸ್ಟಾಪ್ ಸೆಂಟರ್ ಗೊತ್ತಾ ಹೋಗ್ಲಿ? ಅದನ್ನು ಗೊತ್ತಿಲ್ಲ.
ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಸಖಿ ಅಂತ ಇರ್ತಾಳೆ, ಫ್ರೆಂಡ್. ಅಲ್ಲಿ ಡಾಕ್ಟ್ರು, ಲಾಯರು, ಕೌನ್ಸಿಲರು ಇರಕ್ಕೆ 2-3 ದಿನ ಎಲ್ಲ ವ್ಯವಸ್ಥೆ ಎಲ್ಲ ಅಲ್ಲೇ ಇರುತ್ತೆ. ಅವರೇ ನಿಮ್ಗೆ ಫ್ರೀ ಲಾಯರ್ ಕೊಡ್ತಾರೆ, ಫ್ರೀ ಡಾಕ್ಟರ್ ಕೊಡ್ತಾರೆ, ಫ್ರೀ ಕೌನ್ಸಿಲಿಂಗ್ ಕೊಡ್ತಾರೆ. ಮನೆ ಇಲ್ದಿರೋರ್ಗೆ ಮನೆನೂ ಕೊಡ್ತಾರೆ. ಮನೆ ಅಂದ್ರೆ ಎಲ್ರು ಇರುವಂತ ಶಕ್ತಿ ಸದನ, ಸ್ವಾಧಾರ ನಮ್ದಿದೆ, ಸ್ಟೇಟ್ ಹೋಮು, ಅಲ್ಲಿ ನಿಮ್ಗೆ ಇರಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ನಂಬರ್ ಯಾವುದು? ಫೋನಲ್ಲಿ ಬರ್ಕೊಂಡ್ರೆ ನಾವು ಮರ್ತೋಗ್ಬಿಡ್ತೀರಾ ಇಲ್ಲಿಂದ ಹೋದ್ಮೇಲೆ. 1818 ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಈಗ 2 ನಂಬರ್ ನೆನ್ಪಿಟ್ಕೋಬೇಕು. ಯಾವ್ಯಾವ್ದು? 112 ಯಾಕೆ? ಅಲ್ಲ ನಾವು ನೋಡವ, ನಾವು ಪುರುಷ ದ್ವೇಷಿ ಅಲ್ಲ. ಹಂಗನ್ಬಿಟ್ಟು ನಿಮ್ಮ ಹತ್ರ ಒಡ್ಸ್ಕೋಬೇಕಾ? ಒಡ್ಸ್ಕೊಳ್ಳೋದು ಇಲ್ಲ. ಒಂದಿನ ಕರೀರಿ, ಒಂದಿನ ಸ್ವಲ್ಪ ಚುಪ್ ಮುಟ್ಸಿ, ಇನ್ನೊಂದಿನ ಮಾಡಲ್ಲ. ಭಯ ಇರುತ್ತೆ, ಹೌದಾ ಇಲ್ವಾ? ಮತ್ತ ನಮ್ಮ ಪೊಲೀಸ್ ಇರೋದು ಏನಕ್ಕೆ ಮತ್ತೆ, ಅಲ್ವಾ? ಹೌದಲ್ವಾ? ಇನ್ನೊಂದು 181 ಗೊತ್ತಾಯ್ತೇನ್ರವ? ಮಿಕ್ಕಿ ನಿಮ್ ಸ್ಕೀಮ್ಸ್ ಎಲ್ಲ ತಿಳ್ಕೋಬೇಕಂದ್ರೆ ಎಲ್ಲ ಹೋಗ್ಬೇಕು ನೀವು? ನಿಮ್ ನಾಡ ಕಚೇರಿ ಇಲ್ವಾ? ಹೋಗಿಲ್ವಾ ಒಂದ್ಸಲನು? ಹೋಗ್ಬೇಕವ. ನಮ್ದು ಏನೇನ್ ಸ್ಕೀಮ್ ಐತೆ ಕೇಳ್ರಿ, ತಿಳ್ಕೊಳ್ರಿ. ಸುಕನ್ಯಾ ಸಮೃದ್ಧಿ ಅಂದ್ರೆ ನಿಮ್ಗೆ ಹೆಣ್ಣು ಮಗಳು ಹುಟ್ಟುಬಿಟ್ರೆ ಬಾಂಡ್ ಪೋಸ್ಟ್ ಆಫೀಸ್ ಹೋಗಿ ಒಂದು ಬಾಂಡ್ ಮಾಡಿಸ್ಬಿಡ್ರಿ. 18 ವರ್ಷಕ್ಕೆ ಮತ್ತೆ 21 ವರ್ಷಕ್ಕೆ ಒಳಗೆ ದುಡ್ಡು ಬರುತ್ತೆ. ಅದು ನಾವು ಕಟ್ಟಬೇಕದು. ಅತಿ ಹೆಚ್ಚು ಬಡ್ಡಿ ಹಾಕಿ ಕೊಡುವಂತ ಸರ್ಕಾರದ ಒಂದು ಸ್ಕೀಮ್ ಇದು. ಅದು ಹೆಣ್ಣು ಮಕ್ಕಳಿದ್ರೆ ಮಾತ್ರ. ಇವತ್ತು ಯಾರ್ಯಾರಿಗೆ ಹೆಣ್ಣು ಮಕ್ಕಳಿಗೆ ಮಾಡಿಸಿ 10 ವರ್ಷದ ಒಳಗಡೆ ಇದ್ರೆ ಮಾತ್ರ ಹೆಣ್ಣು ಮಕ್ಕಳಿಗೆ ಮಾಡಿಸ್ಬೋದು. ಅದ್ರ ಮೇಲೆ ಹೆಣ್ಣು ಮಕ್ಕಳಾಗಿದ್ರೆ ಮಾಡ್ಸಕ್ಕಾಗಲ್ಲ. 2 ಹೆಣ್ಣು ಮಕ್ಕಳಿದ್ರೆ ಮಾತ್ರ ಮಾಡ್ಸಕ್ಕಾಗೋದು, ಅದ್ರ ಮೇಲೆ ಮಾಡ್ಸಕ್ಕಾಗಲ್ಲ. ಜನನಿ ಶಿಶು ಯೋಜನೆ ಕಂಪ್ಲೀಟ್ಲಿ ಏನು, ತಾಯಿ ಮಗು 42 ದಿವಸ ಆಗುವವರೆಗೂ ಎಲ್ಲವೂ ಫ್ರೀ. ಆಚೆ ಕಡೆ ನಿಮ್ಮ ಹತ್ರ ಆಸ್ಪತ್ರೆ, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಇಲ್ವಾ? ಆಚೆ ಕಡೆ ಬರ್ಕೊಟ್ರೆ ಅದನ್ನು ಫ್ರೀ ಆಗೇ ಬರ್ಕೊಡ್ಬೇಕು, ನೀವು ದುಡ್ಡು ಕಟ್ಟಂಗಿಲ್ಲ. ಇಲ್ಲ ಮಾತ್ರ ಏನೋ ಇಲ್ಲ, ಆಂಬುಲೆನ್ಸ್ ಸಹ ಅವರೇ ಮಾಡ್ಕೊಡ್ಬೇಕು. ನೀವೇ ಆಂಬುಲೆನ್ಸ್ ಮಾಡ್ಕೊಂಡ್ರು ಆ ದುಡ್ಡು ಅವರೇ ಕೊಡ್ಬೇಕು. ನಮ್ಮ ಹತ್ರ ರಕ್ತ ಪರೀಕ್ಷೆ ಎಲ್ಲ ಹೊರಗೆ ಬರ್ಕೊಟ್ರು ಆ ದುಡ್ಡು ಅವರೇ ಕೊಡ್ಬೇಕು. 42 ದಿವಸ ಮಗು ಏನೋ ನಾವು ಎಲ್ಲೋ ಒಂದ್ ಕಡೆ ವೆಂಟಿಲೇಟರ್ ಇಡಬೇಕು, ಆ ದುಡ್ಡು ಸಹ ಸರ್ಕಾರನೇ ಕಟ್ಕೊಡುತ್ತೆ. ಇದು ಜನನಿ ಶಿಶು ಸುರಕ್ಷಾ ಯೋಜನೆ. ಈ ತರ 100 ಯೋಜನೆ ಇದೆಯವ. ಎಲ್ಲಿ ತಿಳ್ಕೋಬೇಕು ಅಂತ ಹೇಳಿದೀನಿ ನಿಮಗೆ? ಫೋನಲ್ಲೂ ಇರ್ತವೆ. ನೀವು ಹಾಕ್ರಿ, ಟೈಪ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಸೌಂಡ್ ಅಲ್ಲಿ ಹಾಕ್ರಿ. ಏನೇನಾಗ್ರಿ, ನಮ್ಮ ಸರ್ಕಾರದ ಮಹಿಳಾ ಪರ ಯೋಜನೆಗಳು ಅಂತ ಹಾಕ್ರಿ, ಪಟ 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 ಅಂತ ಬರುತ್ತೆ. ಓದ್ರಿ, ತಿಳ್ಕೊಳ್ರಿ, ಕಚೇರಿಗೆ ಹೋಗ್ರಿ, ನಾಡ ಕಚೇರಿಗಳಿಗೆ ಹೋಗ್ರಿ, ತಾಲೂಕು ಕಚೇರಿಗೆ ಹೋಗ್ರಿ. ಹೋಗ್ಬೋದಲ್ಲ, ನಾವು ಬ್ಯೂಟಿ ಪಾರ್ಲರ್ ಹೋಗ್ತೀವಿ, ಕಚೇರಿಗಳಿಗೆ ಹೋಗಕ್ಕಾಗಲ್ವಾ? ಹೋಗಕ್ಕಾಗುತ್ತಾ? ಆಗಲ್ವಾ? ನೀವು ಹೋಗತನ ಉದ್ಧಾರ ಆಗಲ್ಲ, ಕೇಳತನ ತಿಳ್ಕೊಳಕ್ಕಾಗಲ್ಲ, ಮಾಡತನ ಕಲಿಯಕ್ಕಾಗಲ್ಲ, ಈಸ್ಕೊಳತನ ಬೆಳೆಯಕ್ಕಾಗಲ್ಲ. ಇವತ್ತು ನೋಡೋಣ, ಎಲ್ಲರೂ ಪ್ರಮಾಣ ಮಾಡಿ, ಎಲ್ಲಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಅಟ್ಲೀಸ್ಟ್ ಪ್ರಮಾಣನಾದ್ರೂ ಮಾಡಿಸಿ ಹೋಗ್ತೀನಿ. ನಿಮ್ ದೇವ್ರು ಯಾವುದು ಮೇಡಮ್? ನಮ್ಮ ಶಾಸಕರು ಪುಷ್ಪಾಕ್ಕ, ನಿಮ್ಮೂರ ದೇವ್ರು ಯಾವ್ದು ಹೇಳ್ರಿ? ಆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ತೀನಿ. ದೇವ್ರಿಗೆ ಭಯ ಬೀಳೋದು ಇವರೆಲ್ಲರೂ. ಗಣೇಶನೇನವ? ಎಲ್ಲರೂ ಪೂಜೆ ಮಾಡ್ತೀರಲ್ವ ಗಣೇಶನ್ಗೆ? ಎಲ್ಲಿ ನೋಡೋಣ ಕೈ. ನಾವು ಇನ್ನು ಮುಂದೆ ಎಲ್ಲವನ್ನೂ ತಿಳ್ಕೊಳ್ತೇವೆ, ಹಕ್ಕುಗಳನ್ನ ಪಡ್ಕೊಳ್ತೇವೆ, ಆರ್ಥಿಕವಾಗಿ ನಮ್ಮ ಪರ್ಸಲ್ಲಿ ದುಡ್ಡಿರೋ ಹಾಗೆ ನೋಡ್ಕೊಳ್ತೇವೆ. ಯಾರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ 112ಗೆ ಕರೆ ಮಾಡ್ತೀವಿ. ನಾವೆಲ್ಲರೂ ಆರೋಗ್ಯವಾಗಿ ಸಬಲೀಕರಣರಾಗ್ತೀವಿ. ಇದು ನಾವು ನಮಗೆ ಮಾಡ್ತಿರುವಂತ ಪ್ರಮಾಣ. ಅಕ್ಕನಾಗಿ, ತಂಗಿಯಾಗಿ,
ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸುವಂತ ತಾಯಿನವ ನಾನು. ನಿಮ್ಮ ಶಾಸಕರಿಗೆ ನಾನು ತಂಗಿಯಾಗಿ ನನ್ನನ್ನು ಕರೆಸಿ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಹೋದರರು ರಾಜೇಗೌಡರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ, ನನ್ನೆಲ್ಲ ಅಣ್ಣ ತಮ್ಮದಿರು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದೀರಪ್ಪ. ಗಂಡು ಮಕ್ಕಳಿಂದ ನಾವು ಹೆಣ್ಮಕ್ಳು ಇಷ್ಟೆಲ್ಲ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಗೆ ಸಹಾಯ ಮಾಡಿದಂತ ಎಲ್ಲಾ ಗಂಡಸ ಮಕ್ಕಳಿಗೂ ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಮ್ ಕಾರ್ತಿಕ್ ಎಲ್ಲೋದ? ಕಾರ್ತಿಕ್ ಅಷ್ಟೇ ನನ್ನ ಬೆನ್ನಿಂದ ಬಿದ್ದು ಅಕ್ಕ ನೀವು ಬರಬೇಕು, ನೀವು ಬರಬೇಕು, ನೀವು ಬರಬೇಕು ಅಂತ ನನ್ನನ್ನು ಬಹಳ ಪ್ರೀತಿಯಿಂದ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಂತ ಎಲ್ಲರಿಗೂ, ನಮ್ಮೆಲ್ಲ ಅಧಿಕಾರ ವೃಂದದವರಿಗೂ ಸಹ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಇವತ್ತೆಲ್ಲರೂ ನನ್ನ ಜೊತೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನಾನು ಆಯೋಗದ ಅಧ್ಯಕ್ಷ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಒಕ್ಕೂಟದ ಅಭಿವೃದ್ಧಿ ಹಾಗೂ ಮಹಿಳಾ ಮಹತ್ವದ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾತನಾಡಿದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದೇನೆ. ಯಾಕಂದ್ರೆ ನಮಗೆ ಇವತ್ತು ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ನಮಗೆ ತುಂಬಾ ಇಲ್ಲಿ ಮಳೆ ಬಂದಿದ್ರಿಂದ ಕಾರ್ಯಕ್ರಮಕ್ಕೆ ತುಂಬಾ ಅಡೆತಡೆ ಆಯ್ತು. ಹಾಗೂ ಮೇಡಮ್ ಅವರು ನಮಗೆ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಯಶಸ್ವಿಯಾಗಿ ನಡ್ಕೊಟ್ರು. ಆದ್ರೆ 3 ಜನಕ್ಕೆ ಥ್ಯಾಂಕ್ಸ್ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಒಂದು ಪೂರ್ವಭಾವಿ ಸರ್ವೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸಂಘದ ಸದಸ್ಯರು ಫಸ್ಟ್ ಹೇಳಿದ್ದು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅನ್ನ ಕರೆಯೋಣ ಅಂತ ಹೇಳಿ. ಅವಾಗ ನಾನು ಮೀಟಿಂಗ್ ಅಲ್ಲಿ ಇದ್ದಾಗ ಆಯ್ತು ಅಂತ ಮಾತು ಕೊಟ್ಬಿಟ್ಟೆ. ಆದ್ರೆ ನನಗೆ ಅವ್ರ ಪರಿಚಯ ಇರ್ಲಿಲ್ಲ, ಅವ್ರನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ ನಾನು ಮನೆಗೆ ಹೋಗಿ ಯೋಚನೆ ಮಾಡಿದೆ, ಯಾವ ತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ನಾನು ಮಾತು ಕೊಟ್ಬಿಟ್ಟಿದ್ನಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಇದಕ್ಕೆ ತುಂಬಾ ಸಪೋರ್ಟ್ ಕೊಟ್ಟಂತವ್ರು ನಮ್ಮ ಶಾಸಕರು. ಹೇಗೆ ಅಂತ ಹೇಳಿದ್ರೆ, ನಾವು ಅವ್ರನ್ನ ಹೋಗಿ ಕೇಳಿದಾಗ, ಮೇಡಮ್ ಸರ್ ನಮಗೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರನ್ನ ಇಲ್ಲಿಗೆ ಕರಿಬೇಕು, ನಮ್ಮ ಸಂಜೀವಿನಿ ಒಕ್ಕೂಟದವರೆಲ್ಲ ಅವರ ಮಾತುಗಳನ್ನ ಕೇಳಬೇಕು ಅಂತ ಇದಾರೆ, ಏನ್ ಮಾಡೋದು ಸರ್ ಅಂತ ಕೇಳಿದಾಗ, ಆಯ್ತು ನಾನು ಇದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಿಮಗೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿ 20ನೇ ತಾರೀಕು ನಮ್ಗೆ ಡೇಟ್ ಕೊಟ್ರು. ಅದ್ರ ಮುಖಾಂತರ ನಾವು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಮತ್ತೆ ಇದಕ್ಕೆ ನಮಗೆ ತುಂಬಾ ನಮ್ಮ ಗ್ರಾಮದವರ ಸಹಾಯ ಇಲ್ಲದೆ ನಾವು ಇಲ್ಲಿ ಏನೂ ಸಾಧನೆ ಮಾಡಕ್ಕಾಗಲ್ಲ. ನಮ್ಮ ಗ್ರಾಮದವರು ತುಂಬಾ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ನಮ್ಮ ಗ್ರಾಮದವರಿಗೆ ತಲೆ ತಗ್ಗಿಸಿ ಚಿರಋಣಿ ಆಗಿರ್ತೀನಿ. ಮುಂದೊಂದು ದಿನ ಇಂಥ ಕಾರ್ಯಕ್ರಮಗಳು ನಮ್ಮ ಬನ್ನೂರಲ್ಲಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.
ಹಾಗೂ ಪುಟ್ಟ ಮಕ್ಕಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತಿದೆ. ಈಗ ಮೊದಲನೇದಾಗಿ ಆಟೋಟ ಸ್ಪರ್ಧೆ ವಾಲಿಬಾಲ್. ಇದರ ಪ್ರಥಮ ಬಹುಮಾನ ಚಂದನ ಸ್ವಸಹಾಯ ಸಂಘ, ಪ್ರೇಮ, ಉಮಾ, ವಿನೋದ, ವಿದ್ಯಾ, ಮಂಜುಳಾ, ನಾಗವೇಣಿ ಹಾಗೂ ಆಶಾ. ವಾರ್ಷಿಕ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯತಿಯ ಒಟ್ಟು 33 ಸಂಘದ ಒಕ್ಕೂಟದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಹಲವಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು ವಿವಿಧ ಸಂಘದ ಜೊತೆಗೆ ಹಲವಾರು ಕಲ್ಚರಲ್ ಆಕ್ಟಿವಿಟೀಸು, ಆಮೇಲೆ ಸ್ಪೋರ್ಟ್ಸು ಇಂಥದ್ದು ಇಟ್ಟು ಈ ಒಂದು ಸಭೆಯಲ್ಲಿ ಹಲವಾರು ಪ್ರಶಸ್ತಿಗಳಿಂದ ಸಹ ಒಂದಷ್ಟು ಜನ ತಗೊಂಡ್ಬರ್ತಾರೆ. ಅವರಿಗೆಲ್ಲರಿಗೂ ಸಹ ಅಭಿನಂದನೆಗಳು. ಹಾಗೆಯೇ ಇದು ಸಹ ನಿಮ್ಮ ಒಂದು ಸ್ವಸಹಾಯ ಸಂಘವು ಜಿಲ್ಲಾ ಮಟ್ಟದಲ್ಲಿ
ಇನ್ನೂ ಸಹ ಬೆಳಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಾಗಲಕ್ಷ್ಮಿ ಮೇಡಮ್ ಬಂದಿದ್ರು, ಅವರು ನಮಗೆ ಉಪಯೋಗದಂತ ಮಾತುಗಳನ್ನ ಹೇಳಿದ್ರು. ಅವರಿಗೆ ಅರ್ಜೆಂಟ್ ಇರೋದ್ರಿಂದ ಅವರು ಹೋದ್ರು. ಅಧಿಕಾರಿಗಳದ್ದು ಗೊತ್ತಲ್ಲ, ತುಂಬಾ ಬ್ಯುಸಿ ಇರ್ತಾರೆ. ಹಾಗಾಗಿ ಮೊದಲನೇದಾಗಿ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಫಸ್ಟ್. ಯಾಕಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಆದ್ರೆ ನಾವು ನಿನ್ನೆ ಅನ್ಕೊಂಡಿದ್ದು ಇವತ್ತು ಬಂದೋಯ್ತಲ್ಲ ಮಳೆ, ನಾಳೆ ಖಂಡಿತವಾಗೂ ಬರಲ್ಲ, ನಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ಈ ಸಂದರ್ಭದಲ್ಲಿ ನಾನೊಂದು 2 ಮಾತು ಹೇಳ್ತೀನಿ. ನನ್ನ ಮೈನ್ ಆಗಿ ನನ್ನನ್ನ ಅಧ್ಯಕ್ಷರು ಮಾಡಿ ಇಲ್ಲಿಗೆ 4ನೇ ವರ್ಷ ಆಯ್ತು. ನಮ್ಮ ಸಂಘದಲ್ಲಿ 19.5 ಲಕ್ಷ ಇತ್ತು. ನಮ್ಮ ಸರ್ಕಾರದಿಂದ CF ಕೊಡೋಂತ, ಅಂದ್ರೆ CF ಅಂತ ಹೇಳಿದ್ರೆ ಸ್ತ್ರೀಯರು ಸಬಲೀಕರಣ ಆಗೋದು ಅಂತ. ಅಂದ್ರೆ ಇವರು ಸಾಲನ ತಗೊಂಡು ಸಾಲ ಮರುಪಾವತಿ ಮಾಡೋದ್ಕಿಂತ ನಾವು ಅಭಿವೃದ್ಧಿ ಹೊಂದಬೇಕು ಅಂತ, ಇದನ್ನ ಯಾವ್ದಾದ್ರು ಒಂದು ಚಟುವಟಿಕೆಗೆ ಬಳಸ್ಕೊಂಡು ಅದರಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ಅದನ್ನೇ ನಾವು ಏನ್ ಮಾಡ್ತೀವಿ, MIP ಮಾಡಿ ಕೊಡ್ತಾ ಇದೀವಿ. ಈಗ ನಮ್ಮ ಟ್ರಾನ್ಸಾಕ್ಷನ್ 60 ಲಕ್ಷದವರೆಗೂ ಹೋಗಿದೆ. ಇದನ್ನ ನಾನು ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಯಾವುದೇ ಕೆಲಸದಲ್ಲಾದ್ರೂ ಒಂದು ಮನೆ ಮಾಡುವಾಗ ನಾವು ಏನ್ ಮಾಡ್ತೀವಿ, ತಳಪಾಯ ಗಟ್ಟಿ ಇರ್ಬೇಕು ಅಂತ ಹೇಳ್ತೀವಿ. ಆ ಮನೆ ಯಾವತ್ತೂ ಅಲುಗಾಡಲ್ಲ. ಮುಂದಲ್ಲಿ ಬಂದು ಯಾರು ಒಬ್ರು ಅಧ್ಯಕ್ಷರಾಗ್ಬೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವಿಲ್ಲಿ ಏನು ತಳಪಾಯ ಹಾಕಿರ್ತೀವಿ ಅದನ್ನ ಮುಂದೆ ಬರುವವರಿಗೆ ಅದು ಸುಲಭ ಆಗುತ್ತೆ. ನಾನು ಯಾವಾಗ್ಲೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮುಂದೆ ಅಧ್ಯಕ್ಷರಾಗೋರ್ನ ಸ್ವಲ್ಪ ನೀವು ಯಾರು ಓಡಾಡ್ತಾರೆ, ಸಂಘ ಸಂಸ್ಥೆ ಅಂತ ಯಾರು ಮುತುವರ್ಜಿಯಿಂದ ಬರ್ತಾರೆ, ಸಂಘದ ಬಗ್ಗೆ ಯಾರಿಗ ಅನುಭವ ಇದೆ ಅವರನ್ನ ಮಾಡಿ ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ, ಅಧ್ಯಕ್ಷರಾದವರು ನೀವು ಅಧ್ಯಕ್ಷರ ಮನೆಗೆ ಹೋಗಿ ಯಾವುದೇ ಚೆಕ್ ಅನ್ನ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಆಯ್ಕೆ ಮಾಡಿರೋದು ನಮ್ಮನ್ನ, ನಾವು ಹೋಗಿ ನಿಮ್ಮನ್ನ ಬನ್ನಿ ನನ್ನ ಮನೇಲಿದ್ದೀನಿ ನನಗೆ ಬರಕ್ ಟೈಮ್ ಆಗಲ್ಲ ಅಂತ ನಾವು ಹೇಳೋಂತ ಅಥಾರಿಟಿ ಇಲ್ಲ ನಮಗೆ. ಯಾಕಂದ್ರೆ ನೀವು ನಮ್ಮನ್ನ ಸೆಲೆಕ್ಷನ್ ಮಾಡಿರೋದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಿಮಗೆ ಸ್ಪಂದನೆ ಕೊಡ್ಬೇಕು. ಕೆಲವು ಸಲ ನಾನು ಮನೆ ತನಕ ಸೈನ್ ಮಾಡಕ್ಕೆ ಅಂತ ನಾನು ಹೇಳಿಲ್ಲ, ಕೆಲಸದ ಒತ್ತಡ ಇರೋದ್ರಿಂದ ನಾನು ಬರ್ತೀನಿ. ನಮ್ಮ MBK ಹೇಳ್ತಾ ಇದ್ದೆ, ನಾನು ಬರ್ತೀನಿ, ಯಾವ ಟೈಮಿಗೆ ಬರ್ತೀನಿ ಅಂತ ಗೊತ್ತಿಲ್ಲ, ಪಂಚಾಯತಿ ಆಫೀಸಿಗೆ ಬಂದೇ ನಾನು ಸೈನ್ ಹಾಕಿರ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ 1 ರೂಪಾಯಿ ದುಡ್ಡು ಫ್ರಾಡ್ ಆದ್ರೂ ನಾವು ಆಡಿಟ್ ಟೈಮಲ್ಲಿ ನಾವು ಅದಕ್ಕೆ ಆನ್ಸರ್ ಮಾಡ್ಬೇಕಾಗುತ್ತೆ. 1 ರೂಪಾಯಿ ದುಡ್ಡು, ಯಾಕಂದ್ರೆ 1 ರೂಪಾಯಿ ದುಡ್ಡು ಕದ್ರು ಕಳ್ಳನೆ, ಕೋಟಿ ಕದ್ರು ಕಳ್ಳನೆ. ನಾವು ನಿಯತ್ತಾಗಿ ಮಾಡಿದ್ರೆ ಕೆಲಸನ ಜನ ಮೆಚ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸ್ವಸಹಾಯ ಸಂಘಗಳೇ ಸಾಕ್ಷಿ. ಇನ್ನೂ ಒಂದು ವಿಷಯ ಹೇಳ್ತೀನಿ, ಕೆಲಸದ ಒತ್ತಡದ ಭರದಲ್ಲಿ ನಾನು ನಮ್ಮ CRPಗಳಿಗೆ ತುಂಬಾ ಬೇಜಾರು ಮಾಡುವಾಗೆ ಬೈದಿದ್ದೀನಿ. ದಯವಿಟ್ಟು ಇವತ್ತಿಗೆ ಅದು ಲಾಸ್ಟ್ ಆಗುತ್ತೆ. ಯಾಕಂದ್ರೆ ಕಾರ್ಯಕ್ರಮ ಮುಗೀತು, ಕೆಲಸದ ಒತ್ತಡ ಹಂಗೆ ಇತ್ತು, ಕಾರ್ಯಕ್ರಮ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಫೋನಲ್ಲೂ ಅವರಿಗೆ ಜೀವ ತಿಂದಿದ್ದೀನಿ ನಾನು. ಮೆಸೇಜ್ ಹಾಕೋದು, ಕಾರ್ಯಕ್ರಮ ಹಿಂಗ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಯಾಕಂದ್ರೆ ನನಗಿಂತ ಹಿರಿದಾದವ್ರು ಇದ್ದಾರೆ, ಅದಕ್ಕೋಸ್ಕರ. ಯಾಕಂದ್ರೆ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು ಅಂದ್ರೆ, ನೋಡು ನಿನ್ನ ಮಾತಿಂದ ಬೇರೆಯವರಿಗೆ ನೋವು ಆಗ್ಬಾರ್ದು, ನೀನು ಮಾಡೋ ಕೆಲಸ ನಿಯತ್ತಾಗಿರ್ಲಿ ಅಂತ ಹೇಳ್ತಾ ಇದ್ರು. ಅದನ್ನ ನಾನು ಮಾಡಿದ್ದೀನಿ. ನನ್ನ ಅಪ್ಪ ಅಮ್ಮನ ಹೋಟೆಲ್ ಜನಿಸಿದಕ್ಕೆ ನನಗೆ ಸಾರ್ಥಕತೆ ಇದೆ. ಮುಂದೊಂದು ದಿನ ನಾನು ನಮ್ಮ ಸಂಜೀವಿನಿ ಒಕ್ಕೂಟವನ್ನ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. 2 ಮಾತನ್ನ ಹೇಳ್ತೀನಿ. ನಮಗೆ ಸಿಕ್ಕಿದಂತ PDO ಸರ್ ಯಾರಿಗೂ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಅವರಿಗೆ ರಾತ್ರಿ ಎಲ್ಲ ಕಾಲ್ ಮಾಡಿದ್ದೀನಿ, ಸರ್ ನಮ್ಮ ಕಾರ್ಯಕ್ರಮ ಏನ್ ಮಾಡದೆ ಏನು ಅಂತೇಳಿ. ಕೆಲವು ಸಲ ಸರ್ರಿಗೆ ಹೇಳಿದ್ದೀನಿ, ಸರ್ ನಾನು ಫೋನ್ ಮಾಡ್ತೀನಿ ರಿಸೀವ್ ಮಾಡಿ ಆಯ್ತಾ, ಮಾತಾಡಿ. ಯಾಕಂತ ಹೇಳಿದ್ರೆ ನಂಗೆ ಒಂದ್ ಕಡೆಯಿಂದ ಟೆನ್ಷನ್, ಕಾರ್ಯಕ್ರಮ ಹೆಂಗಾಗುತ್ತೆ ಅಂತ. ಗಿರೀಶ್ ಸರ್ ಮೊದಲೇ ಹೇಳ್ತಾರೆ, ಮೇಡಮ್ ಕಾರ್ಯಕ್ರಮ ಚೆನ್ನಾಗಿರ್ಬೇಕು ಅಂತೇಳಿ. ಆ ಭಯ ಇವತ್ತು ನನ್ನನ್ನು ಯಾರು ಅಬ್ಸರ್ವ್ ಮಾಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ, ನಾನು ಸ್ಟೇಜಲ್ಲಿ ಗಡಗಡ ಶೇಕ್ ಆಗ್ತಾ ಇದ್ದೆ, ನಡುಗ್ತಾ ಇದ್ದೆ, ನನಗೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮಳೆ ಬೇರೆ ಬಂದಿತ್ತು, ಒಂದ್ ಕಡೆಯಿಂದ ಟೆನ್ಷನ್ ಬೇರೆ, ಹೇಗ್ ಕಾರ್ಯಕ್ರಮ ಆಗುತ್ತೆ
ಆಗುತ್ತೆ ಅಂತ ಎಲ್ಲ ಹಳ್ಳಿಗಳಿಂದ ಎಲ್ಲ ಬಂದಿದ್ರು, ಹೋಗ್ಬೇಕಲ್ಲ ಅಂತೇಳಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಹೊರನಾಡಿಂದ ನಮ್ಮ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೊರನಾಡಿಂದ ರಾಜಲಕ್ಷ್ಮಿ ಜೋಶಿ ಅವರು ಬಂದಿದ್ರು. ನಾವು ಈ ಸಲ ಪೂರ್ವಭಾವಿ ಸಭೆ ಮಾಡೋಷ್ಟೊತ್ತಿಗೆ ಹೊರನಾಡು ಶೃಂಗೇರಿಯಿಂದ ನಾವು ಊಟ ತರಿಸೋಣ ಅಂತ ಮಾತಾಡಿದ್ವಿ. ಎಲ್ಲರೂ ಒಪ್ಕೊಂಡಾಗ ನಾವು PDO ಸರ್ ಹತ್ರ ಮಾತಾಡಿದಾಗ PDO ಸರ್ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ನಾನು ಮಾತಾಡಿಸಿಕೊಡ್ತೀನಿ ಅಂತ ಹೇಳಿದ್ರು. ಹೊರನಾಡಿಂದ ನಮಗೆ 400 ಜನದ ಊಟನ ಕೊಟ್ಟಿದ್ದಾರೆ. ಆ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅವರಿಗೆ ಯಾವತ್ತೂ ನಾವು ನಮ್ಮ ಸಂಜೀವಿನಿ ಒಕ್ಕೂಟ ಅಭಾರಿಯಾಗಿರುತ್ತೆ. ನಮಗೆ ಅವರ ಆಶೀರ್ವಾದವನ್ನ ಯಾವಾಗಲೂ ಬೇಡ್ಕೊಳ್ತಾ ಇರ್ತೀವಿ. ನಾನು ಇನ್ನೊಂದ್ಸಲ ಕೇಳ್ಕೊಳ್ತೀನಿ, ನನ್ನಿಂದ ಏನಾದ್ರು ನಮ್ಮ CRPಗಳಿಗೆ ಅಥವಾ PDO ಸರಿಗೆ ಏನಾದ್ರು ನನ್ನಿಂದ ತಪ್ಪುಗಳು ನಡೆದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್ ಅಂತ ಕೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ವೇದಿಕೆ ಮೇಲಿರುವ ಗಣ್ಯರಿಗೆ ಸವಿನಯನ ಕಾಣಿಕೆ ನೀಡಿ ಗೌರವಿಸಲಿದ್ದಾರೆ.
ಆಗಿರುತ್ತೆ ಮತ್ತೊಂದು ಕಲಾಕೃತಿ ಸರ್ವಾಂಗ ನರಮೂರ್ತಿ ಸೌಂದರ್ಯ ಕರಮೂರ್ತಿ